ನಿನಗೆ ವಿಷದ ಲಡ್ಡುಗೆಯನ್ನು ಕೊಟ್ಟರೆ ನಿನಗೆ ಸಿಹಿ ಆಗುತ್ತದಲ್ಲ ಅಲ್ವಾ? ನೀನನ್ನು ಕಾಡಿಗೆ ಕರೆದುಕೊಂಡು ಹೋದಿ. ಕಾಡಿಗೆ ಕರ್ಕೊಂಡು ಹೋದದ್ದು ನಾನು ಕಾಡು ಪ್ರಪಂಚವನ್ನು ನೋಡುವುದಕ್ಕೆ ಬೇಕಾಗಿಲ್ಲ, ಕೊಲ್ಲೋದಕ್ಕೆ ಬೇಕಾಗಿ ನಾನು ಕರೆದುಕೊಂಡು ಹೋದದ್ದು. ನೀ ಸತ್ಯ, ನೀ ಸಾಯಲಿಲ್ಲಲ್ಲ, 14 ಬಾರಿ ಬದುಕಿ ಅವನಿಗೆ ಹೊಡೆಯದ ನೋವಾಗಲಿಕ್ಕೆ ಹೊಡೆದದ್ದು ನಾನು. ಮತ್ತೆ ಸುಮ್ಮನೆ ನೋವಾಗಬಾರ್ದಾದ್ರೆ ಅಲ್ಲಿ ಹೊಡೆಯುದು ಯಾಕೆ? ಸುಮ್ಮನೆ ಕೂತ್ಕೊಳ್ತೀನಿ ನೋಡು. ಹೇಗೆ ಕೂತದ್ದು ನೀನು? ಹೇಗೆ ಕೂತದ್ದು? ಹೀಗೆ ಕೂತದ್ದಲ್ಲ, ಹೀಗೆ ಕೂತದ್ದು. ನನ್ನನ್ನಾದ್ರೆ ಇವರ ಅಪ್ಪಿ ಹಿಡಿಬೇಕಪ್ಪ, ನನ್ನ ಮಗಳನ್ನಾದ್ರೆ ಅಪ್ಪಿ ಹಿಡಿಬೇಕು. ಯಾಕೆ ಅಪ್ಪಿ ಹಿಡಿಬೇಕು? ಯಾಕೆ ಅಪ್ಪಿ ಹಿಡಿಬೇಕು? ನಿನಗೆ ಎಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸಾದದ್ದು? ಎಷ್ಟು ವರ್ಷ ನಿನಗೆ? 5 ವರ್ಷ ಪ್ರಾಯ ನಿನಗೆ. 5 ವರ್ಷದಲ್ಲಿ ಇಷ್ಟು ದೊಡ್ಡ ಆಸೆ ನಿನಗೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಆಸೆ ಬೇಕು, ಆದ್ರೆ ಆಸೆ ಅತಿಯಾಗಬಾರದು, ಹೌದಲ್ಲ? ನೀನೀಗ ಅಪ್ಪನ ತೊಡೆಯ ಮೇಲೆ ಹೋಗಿ ಕುಳಿತುಕೊಳ್ಬೇಕೆನ್ನುವ ಹೇಳಿದೆ. ನನ್ನ ಮಗ ಉತ್ತಮ ಆದ್ರೆ ಹೋಗಿ ಕುಳಿತುಕೊಳ್ಳುವುದು ಹೌದು. ನೀನು ಯಾರ ಮಗ? ಅಪ್ಪನ ಮಗ ಅಂತ ಗೊತ್ತುಂಟು. ಅಪ್ಪನ ಮಗ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವ ನೀನು? ಯಾರ ಹೊಟ್ಟೆಯಲ್ಲಿ ಹುಟ್ಟಿದವ? ಅವಳ ಹೊಟ್ಟೆಯಲ್ಲಿ ಹುಟ್ಟಿದವ. ನೀನು ಹೋಗಿ ಅವರ ತೊಡೆಯಲ್ಲಿ ಹೋಗಿ ಕುಳಿತುಕೊಳ್ಳುವುದಾ? ಚಾರ ಸಿಂಹಾಸನವನ್ನು ಏರುವಂತ ಆಸೆ, ಆಸೆ ಎಲ್ಲರಿಗೂ ಉಂಟಪ್ಪ. ಆದ್ರೆ ಆಸೆ ದಕ್ಕಬೇಕಲ್ಲ, ಯೋಗ ಬೇಕು, ಯೋಗ್ಯತೆಯೂ ಬೇಕು. ನಿನಗೆ ಯೋಗವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಅಂತದ್ರಲ್ಲಿ ಚಾರು ಸಿಂಹಾಸನವನ್ನು ಏರುವುದಕ್ಕೆ ಕೈ ನೋಡುವಾಗಲೇ ಅವನಿಗೆ ಯಾಕೆ ಯಾಕೆ ನಿನ್ನನ್ನು ಕಾಣುವಾಗ ಅವನಿಗೆ ಎಷ್ಟೇ ನೀವು ಸುಮ್ಮನೆ ಕುಳಿತುಕೊಳ್ತೀನಿ. ಮರಿ ಎಂತದ್ದು ಎಂತದ್ದು ನೋವಾಗ್ತದೆ ನಿನಗೆ? ಎಲ್ಲಿ ನೋವಾಗುದು? ಇಲ್ಲಿ 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 ನೋವಾಗ್ತಿಲ್ಲ ನಿನಗೆ? ಆಗುತ್ತದಲ್ವಾ? ನೋವಾಗಬೇಕಂತ ಹೊರಟದ್ದು ನಾನು. ನೋವಾಗಿ ನೀನು ಸಹಿಸಿಕೊಳ್ಳಿಕ್ಕೆ ಆಗಬಾರ್ದು ನಿನಗೆ. ವೇದನೆ ವೇದನೆಯನ್ನು ಅನುಭವಿಸಬೇಕು ನೀನು. ನಿಮ್ಮಂತವರ ಮತ್ತೆ ಹೇಗೆ? ಹೀಗೆ ಹೊಡಿಬೇಕಾ? ಹೀಗೆ ಹೊಡಿಬೇಕಾ? ಹೀಗೆ ಹೊಡಿಬೇಕಾ? ಹೀಗೆ ಹೊಡಿಬೇಕಾ? ನೀವು ಪದೇ ಪದೇ ಹೀಗೆ ಎತ್ತಿಕೊಂಡು ಬರ್ಲಿಕ್ಕಿಲ್ಲ. ಸಣ್ಣ ಮಗು ನನಗೆ ಗೊತ್ತು. ನನಗೆ ಪಾಠ ಕಲಿಸ್ಕೊಳ್ಳೋದು ನೀವು. ನೀನು ಯಾಕೆ ಅವನು? ಅವನು ನೀನು ಯಾಕೆ
ನಿನಗೆ ಯಾಕೆ ಕರುಣೆ? ನಿನ್ನ ಮೇಲೆ ಕರುಣೆ ಉಂಟು ಅವನಿಗೆ? ಉಂಟಾ ಉಂಟಾ ಅಂತ ಕೇಳಿ ಉಂಟಾ? ಅಣ್ಣನಿಗೆ ಹೊಡೆಯುವಾಗ ತಮ್ಮನಿಗೆ ಬೇಸರ ಆಗುದಿಲ್ಲ. ನನಗೇ ಬೇಸರ ಆಗಲಿಲ್ಲ, ಮತ್ತೆ ನಿಮಗೆ ಯಾಕೆ ಬೇಸರ ಆಗುದಿಲ್ಲ? ಓಯ್, ಎಂತದ್ದು ಹೇಳಲಿಕ್ಕೆ ಬಂದಿಲ್ಲ? ಹೇಳು ಹೇಳು. ನೀವು ಹೀಗೆ ಹೊರಟ್ರೆ ನೋಡಿದವರ ಸೂಟೆ ಅಂತ ಹೇಳಿ ಕೆಲವೊಮ್ಮೆ ಸತ್ಯ ಮಾತಾಡ್ತಾರೆ. ಯಾರು ನನಗೆ ಸೂಟ್ ಅಂತ ಹೇಳುದು? ನೀವು ಹೇಳಿದ್ದಲ್ಲ, ನಾನು ಸೂಟ್ ಅಂತ ಹೇಳುದ? ಅವನಿಗೆ ಹೇಳಿ. ಇಷ್ಟು ವರ್ಷ ಆಯ್ತು ನಮ್ಮದು ಮದುವೆ ಆಗಿ. ನಿಮಗೆ ಒಂದು ದಿವಸ ಆದ್ರೂ ನಾನು ಸೂಟೆ ಹಾಗೆ ಮಾಡ್ತೀನಿ. ಇಲ್ಲಪ್ಪ, ಮತ್ತೆ ಸತ್ಯ ಆಗಿದೆ ಯಾವುದು? ಸತ್ಯ ಆಗಿದೆ ಯಾವುದು? ಅವ ಹೇಳು. ಕೆಲವೊಮ್ಮೆ ಹೇಳಿದ್ದು. ಕೆಲವೊಮ್ಮೆ ಏಯ್! ನೀ ಆ ಶಬ್ದವನ್ನು ಹೇಳಿಕೊಟ್ಟವರು ಯಾರು? ಇಷ್ಟು ಸಣ್ಣ 5 ವರ್ಷದ ಪ್ರಾಯದ ಹುಡುಗ ನೀನು ಅಮ್ಮನಿಗೆ ಚಿಕ್ಕಮ್ಮನಿಗೆ ಸೂಟೆ ಅಂತ ಹೇಳ್ತೀನಿ. ಯಾರು ಹೇಳಿಕೊಟ್ಟದು? ಅನಿಷ್ಟವೇ. ಇದು ಪಿಂಡ, ಅನಿಷ್ಟ ಪಿಂಡ. ಇವನ ಮುಖ ನೋಡಬಾರ್ದು. ಇವ ಯಾರ ಮಗ? ಸುನೀತಿಯ ಮಗ ಇವ. ದರಿದ್ರ. ಮುಸುರು ನೋಡಲು ಹೇತುವ ನಿನ್ನಯ ತಾಯ ನಿನ್ನಯ ತಾಯ ಮುಸುರ ನೋಡಲು ಹೇಗುವ ಮುಸುರ ನೋಡಲು ಹೇಗುವ ವಸುದೆ ಬಾಲಕನು ಬರಿದೆ ವಸುದೆ ಬಾಲಕನು ಬರಿದೆ ನಿನಗೆ ಶಿಶುವೆ ಹಿರಿದಾದ ಬಯಕೆಗೆ ನಿನಗೆ ಶಿಶುವೆ ಹಿರಿದಾದ ಬಯಕೆಗೆ ಶಿಶುವೆ ಅಬ್ಬಬ್ಬಬ್ಬಬ್ಬ. ನಿನ್ನ ಹೆಸರೆಂತದ್ದು? ಅಯ್ಯೋ, ಅನಿಷ್ಟ ಪಿಂಡವೇ, ಉತ್ಪಾತ ಪಿಂಡ ಇದು. ನಮ್ಮ ವಂಶದಲ್ಲಿ ಒಂದು ದರಿದ್ರ ಪಿಂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು? ಅಯ್ಯೋ, ಅವಳ ಹೆಸರನ್ನು ಹೇಳಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಕೆಲವರು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರ ಮುಖ ನೋಡಬಾರ್ದು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಹಾಗೆ ನಿನ್ನ ಅಮ್ಮ ಇದ್ದಾಳಲ್ಲ ಅವಳು ಸುನೀತಿ, ಅವಳ ಮುಖವನ್ನು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತದೆ. ಮುಖವನ್ನು ನೋಡಿದ್ರೆ ನನಗೆ ಹೇಸಿಗೆ ಆಗುತ್ತದೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದಂತೂ ನಿಮ್ಮ ಇಬ್ಬರ ಮುಖವನ್ನು ನೋಡಿದ್ರೆ ಅವತ್ತು ಅಪಶಕುನ ಕಟ್ಟಿಟ್ಟ ಬುದ್ಧಿ ನಮಗೆ. ಮತ್ತೆ ಯಾವ ಕೆಲಸ ಆಗುತ್ತೆ? ದರಿದ್ರ ಪಿಂಡಗಳು, ಉತ್ಪಾದ ಪಿಂಡಗಳು ನೀವು. ಎಂತದ್ದು? ಅವಳಿಗೊಂದು ಯೋಗ್ಯತೆ ಉಂಟಾ? ಅವಳಿಗೆ ಯೋಗ್ಯತೆ ಇಲ್ಲಂತೆ, ಮತ್ತೆ ನಿನಗೆ ಇದು ಯೋಗ್ಯತೆ ಬರಬೇಕು? ಒಂದು ದಿವಸ ಆದ್ರೂ ಬಂದು ನನ್ನ ಪತಿದೇವರ ಜಂಡಿಯಲ್ಲಿ ಬಂದವಳು ಕುಳಿತಿದ್ದಾಳ ಹೀಗೆ. ನಾನು ಈ ಕಡೆ ಬಲಗಡೆಯಲ್ಲಿ ಕುಳಿತುಕೊಳ್ಳುವಾಗ ಅವಳೊಂದು ಎಡಗಡೆಯಲ್ಲಿ ಬಂದು ಕುಳಿತುಕೊಳ್ಬೇಕಲ್ಲ. ಒಂದೇ ಸಲ ಬಂದಾಳ ಅವಳು. ಎಂತ ನೀವೇ ಹೆದರುದು? ಭಾರ ಇಲ್ಲ ಅಲ್ಲ, ಹಾಗೆ ನಾವು ಭಾರವೇ. ಎಲ್ಲಾದ್ರೂ ಸ್ವಲ್ಪ ತೂಕ ಹೆಚ್ಚೆ ನಮ್ಮದು. ನಿನಗೆ ಭಾರ ಬೇಡವಾ ಅಥವಾ ಭಾರ ಬೇಕಾ ಎಂದು ಹೇಳಿ. ನೀನೀಗ ಇದೆಯಲ್ಲ, ಅಷ್ಟಾಕ? ಒಂದು ದಿವಸ ಕೂಡ ಅವಳು ಬಂದದ್ದು ಕೂತದ್ದಿಲ್ಲ. ಮತ್ತೆ ನೀನೆಂತದ್ದು? ನೀನೆಂತ ಬಂದದ್ದು ತೊಡೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಆಸೆ ಪಡುವುದು? ಅಲ್ಲ, ಏನು ಸಿಗುತ್ತದೆ ಅಂತ ನೀನು ಆಸೆ ಪಡುದು? ಹೇಳಿ ನೋಡಪ್ಪ. ಇಲ್ವಾ, ಈಗ ಅಪ್ಪನ ತೊಡೆಯಲ್ಲಿ ಕುಳಿತುಕೊಳ್ಬೇಕಂತ ಹೇಳ್ತೇನೆ. ನಿನಗೆ ಯೋಗ್ಯತೆ ಏನು? ಏನು ಯೋಗ್ಯತೆ ಉಂಟು ಹೇಳು? ಎಂತದಿಲ್ವಾ? ಏಯ್, ಅವರ ಮಗ ಅಂತ ಮಾತಕ್ಕೆ ನೀನು ಹೋಗಿ ಕುಳಿತುಕೊಳ್ಳೋದೆಯಾ? ನೋಡಿ, ನನ್ನ ಮಗನ ಉತ್ತಮ ಮಗನೇ, ಹೇಗಿದ್ದೆ ಮಗನೇ, ಹಾಲು ಕುಡಿದ ಮಗನೇ, ಇದು ನಿನ್ನ ಮಗನೇ, ಆಹಾ ಚೆನ್ನಾಗಿ ಬೆಳೆದಿದ್ದೆ ಮಗನೇ. ನೀನು ನೋಡಿ, ಅಯ್ಯೋ ದರಿದ್ರ ಪಿಂಡವೇ, ಹೇಗಿದ್ದೆ ಮಗನೇ? ಹೀಗಿದ್ದೆ. ಹಾಲು ಕುಡಿದೆ. ಹಾಲು ಯಾಕೆ ಕುಡಿಯುವುದಿಲ್ಲ? ಹಾಲು ಕುಡಿಯುವುದಲ್ಲ ನೀವು, ಒಂದಿಷ್ಟು ವಿಷ ಕುಡಿಬೇಕು. ನೀವು ಊಟ ಮಾಡುದಲ್ಲ, ಭಿಕ್ಷುಕರಿಗೆ ತೆಗೆಸಿದ ಅನ್ನವನ್ನು ನಿನಗೆ ತಿನ್ನಿಸಬೇಕು. ನಾನು ಹೇಳಿದ ಹಾಗೆ ನೀನು ನಡಿಬೇಕು. ನಾ ಹೇಳಿದ್ದನ್ನು ಕೇಳಬೇಕು. ನೀನು ಮತ್ತೆ ನಿನ್ನ ಅಮ್ಮ ಮುಖ ತೋರಿಸಬಾರ್ದು. ಮುಖ ತೋರಿಸುದು ಬಿಡು. ನಿಮ್ಮ ತಂದೆ ಜಂಗೆ, ತಂದೆ ಹತ್ರ ಬರಲಿಕ್ಕೆ ನಿನಗೆ ನಾಚಿಕೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ದು. ಅರ್ಹತೆ ಬರಬೇಕು ಅಂತ ಆದ್ರೆ ನಾನು ಹೇಳ್ತೇನೆ. ಅರರೆ ಬಡ ಬಾಲಕಲೆ ನೀನಿ ಧರಣಿ ಪಾಸಲ ಬೇರುವಡೆ ಈ ಧರಣಿ
ಮುರಹರನ ತಪದಿಯು ದೊಲಿಸಿಗೆ ಮುರಹರನ ಬದುಕುವರಿದಿ. ಜನಿಸುವುದೆಲ್ಲದ ದರದಲ್ಲಿ ಜನಿಸು ಎಲ್ಲದ ಧರದಲ್ಲಿ. ಮುರಹರನ ತಪದಿಯು ದೊಲಿಸಿಗೆ ಕುಳಿತುಕೋ. ಹೇಳು. ಕುಳಿತುಕೋ. ಹೇಳು. ಕುಳಿತುಕೋ. ಹೇಳು. ಹೀಗೆ ನಾ ಹೇಳಿದ್ದು ಕೇಳುವುದಂದ್ರೆ ಹೀಗೆ. ಕುಳಿತುಕೋ ಅಂತ ಹೇಳುವಾಗ ಹೇಳ್ಬೇಕು, ಏಳು ಅಂತ ಹೇಳುವಾಗ ಕುಳಿತುಕೊಳ್ಬೇಕು, ಮತ್ತೆ ಕುಳಿತುಕೋ ಅಂತ ಹೇಳುವಾಗ ಮತ್ತೆ ಹೇಳ್ಬೇಕು. ಇದು ಹಾಗೆ. ಇದು ಶಿಕ್ಷೆ ಅಲ್ಲ ನಿನಗೆ, ಇದು ಪಾಠ, ಜೀವನದ ಪಾಠ. ಪಾಠವನ್ನು 5 ವರ್ಷ ಪ್ರಾಯದಲ್ಲಿಯೇ ಕಲಿಬೇಕು. ನೀನು ಕಲಿಯುವುದಕ್ಕೆ ಬಂದವನಲ್ಲ, ನೀನು ನಮ್ಮನಿಗೆ ಕಲಿಸುವುದಕ್ಕೆ ಬಂದವನು. ಹೀಗೆ ಮಾಡಿ, ಹಾಗೆ ಮಾಡಿ, ಹಾಗೆ ಹೋಗ್ತೇನೆ, ಹೀಗೆ ಹೋಗ್ತೇನೆ ನನಗೆ ಹೇಳುವುದಕ್ಕೆ ನೀನಾ? 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 ಮತ್ಯಾರು? ಮತ್ಯಾರು ಅಂತ ಗೊತ್ತಿಲ್ಲ ನನಗೆ ಹೇಳೋದಕ್ಕೆ. ಯಾರು ಮತ್ತೆ ಒಂದು ಅವರು ಹೇಳಬೇಕು. ಅವರು ನೋಡಿ ಎಷ್ಟು ಚಂದದಲ್ಲಿ ಕುಳಿತಿದ್ದಾರೆ, ಅವರೇ ನನಗೆ ಹೇಳುವುದಿಲ್ಲ. ಮುದ್ದು ಮುಗ್ಧ. ಹೇಳಿದ್ದು ಯಾವುದು ನಡೆಯುವುದಿಲ್ಲ. ಹಾ? ಯಾವುದು? ನೀವು ಹೇಳಿದ್ದನ್ನು ಕೇಳಿಲ್ಲ ನಾನು ಹೇಳ್ತೇನಲ್ಲ. ಮತ್ತೆ ನೀವು ಹೇಳಿದಕ್ಕೆ ಕೇಳಿದ್ರಲ್ಲಿ ನಾನು ನೋಡಿ ಉತ್ತಮ ಮಗನನ್ನು ಹೌದು ಹಡೆದುಕೊಟ್ಟಿದ್ದೇನೆ, ಉತ್ತಮ ಅಂತ ಹೆಸರಿಸಿದ್ದೇನೆ. ಹೌದು. ನೀವು ಹೇಳಿದ್ದನ್ನು ಕೇಳದಿದ್ರೆ ಇವರಿಗೆ ಜನ್ಮ ಕೊಡ್ತೇನೆ ನಾನು. ಅದೇ ಅಲ್ವಾ? ಹಾ, ನಿನಗೆ ಆಸೆ ಇರುವುದೇನು? ಆಸೆ ಇರುವುದೇನು? ಅಪ್ಪನ ತೊಡೆಯಲ್ಲಿ ಕುಳಿತುಕೊಳ್ಳುವುದು. ಅಪ್ಪನ ತೊಡೆಯಲ್ಲಿ ಕುಳಿತುಕೊಳ್ಳಬೇಕಾದವರಿಗೆ ಪುಣ್ಯ ಮಾಡಿರಬೇಕು. ಏನು ಪುಣ್ಯ ಮಾಡಿದ್ರೆ ಹೇಗೆ? ಹೇಗೆ ಗೊತ್ತಿಲ್ವ ನಿನಗೆ? ಅಪ್ಪನ ತೊಡೆಯಲ್ಲಿ ಕುಳಿತುಕೊಳ್ಳಿ ಗೊತ್ತುಂಟು, ಪುಣ್ಯ ಮಾಡುದು ಹೇಗೆ ಅಂತ ಗೊತ್ತಿಲ್ವಾ? ಹಾ, ದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗ್ಬೇಕಂತ ಹೇಳಿದ್ರೆ ಹೊರಟು ನಿಂತವ. ನನ್ನ ವಿಷಯ ಪೂರ್ತಿ ಆಯ್ತಾ? ಇಲ್ಲಲ್ಲ, ಹೇಳು. ವಿಷಯ ಪೂರ್ತಿ ಆಗದ ಮತ್ತೆ ನೀನು ಎಲ್ಲಿಗೆ ಹೊರಡುದು? ಯಾರಿದ್ದಾರಂತ ಹೊರಡುದು? ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗಿ ಘನತರವಾದಂತಹ ತಪಸ್ಸನ್ನು ಆಚರಿಸಬೇಕು. ಯಾರ ಕೂಡ? ಶ್ರೀಹರಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಅವನಿಂದ ವರವನ್ನು ಪಡೆದು. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಎಂತದ್ದು? ಮೆಲ್ಲವೇ ನೋವಾದೀತು ನಿನಗೆ. ಅಷ್ಟು ಕೆಲಸ ಮಾಡುವಾಗ ನೋವಾಗುವುದನ್ನು ಇಷ್ಟವಾಗಿ ನೀವು ಬಂದು ಕೇಳಿಲ್ಲ. ಮತ್ತೆ ಹುಡ್ಕೊಳ್ಳಕ್ಕೆ ನೇರಾಗಿಕ್ಕೆ ಅವನ ರೀತಿಯಲ್ಲಿ ನೀನು ಎಲ್ಲ ಉದರಕ್ಕೆ ಹೊಡೆದ. ಅದು ಹೇಳುವ ಕ್ರಮ ಹಾಗೆ. ಎಂತದ್ದು? ಎಂತದ್ದು? ಹೊಟ್ಟೆ ನನಗೆ ಗೊತ್ತುಂಟು. ಜಠರ, ನನ್ನ ಗರ್ಭ, ನನ್ನ ಗರ್ಭದಲ್ಲಿ ಮತ್ತೆ ನೀನು ಹುಟ್ಟಿ ಬರಬೇಕು. ಆ ಬಳಿಕವೇ ಚಾರು ಸಿಂಹಾಸನವನ್ನು ಏರುವಂತಹ ಯೋಗ್ಯತೆಯನ್ನು ನೀನು ಪಡ್ಕೊಳ್ಳು. ಎಂತದ್ದು ಹೇಳು? ಹೇಳು. ತಪಸ್ಸು ಮಾಡಿ ಮತ್ತೆ ನೀವು ಹರಿಯ ಕೂಡ ತಪಸ್ಸನ್ನು ಆಚರಿಸಿ ನನ್ನ ಜಠರದಲ್ಲಿ ಜನಿಸಿ ಆ ಬಳಿಕ ಅವರ ತೊಡೆಯನ್ನು ಏರುವಂತಹ ಯೋಗ್ಯತೆಯನ್ನು ನೀನು ಮಾಡಿಕೊಳ್ತೀನಿ. ಅಲ್ಲಿಯವರೆಗೆ ಹಾಗೆ ಉಸುಡು ತೋರಿಸುವುದು ಬೇಡ ಅಂತ ಹೇಳಿದ್ದು ನಾನು. ಅರ್ಥ ಆಯ್ತಲ್ಲ? ಹಾ, ಹಾ, ಎಂತ ಹೋಗು. ಅಯ್ಯ, ಇಲ್ಲ ಹೋಗಂತ ಹೇಳಿದ್ರೆ ಹೋಗುದೆಯಾ? ಎಲ್ಲಿಗೆ ಹೋಗುದು? ಕಾಡಿಗೆ. ಕಾಡಿಗೆ ಹೋಗುವಾಗ ಇದೆಲ್ಲ ಬೇಕು ನಿಮಗೆ? ಬೇಡವಾ? ತಪಸ್ಸನ್ನು ಆಚರಿಸಲಿಕ್ಕೆ ಹೋಗುವವರಿಗೆ ಇದೆಲ್ಲ ಯಾಕೆ ಅಂತ ಕೇಳಿದ್ರು. ಬಿಚ್ಚು ಬಿಚ್ಚು ಅಂತ ಹೇಳಿದ್ದು. ಅದು ಬಿಚ್ಚುದಕ್ಕೆ ಎಷ್ಟೊತ್ತು ಅವಧಿ ಇರುವುದೇ 1 ಗಂಟೆ. ಅದರಲ್ಲಿ ಎಲ್ಲ ಮುಗಿಸಬೇಕು ನೀವು. ಹಾ, ಬೇಗ. ನಿಂಗೆ ಏನ್ ಮಾಡಿದ್ರೆ ಆಯ್ತಾ? ನೀ ಹೆದರುದೇ ಬೇಡ. ನಿಮಗೆ ಏನು ಮಾಡುದಿಲ್ಲ ನಾನು. ನನಗೆ ಏನೂ ಮಾಡಲಿಲ್ಲ. ಬೇಗ ಬಿಚ್ಚು. ಹಾ, ಬೇಗ. ಹಿಡ್ಕೊಳ್ಳಿ. ಹಾ,
ಇದೇ ಗತಿ. ಒಬ್ಬ ಅವನ ತೋಳು ಕಟ್ಟು, ಅವನ ಅಡ್ಡಿಗೆ ಎಲ್ಲ ನನ್ನನ್ನೆಲ್ಲ ಕಟ್ಕೊಂಡು ಬಂದಿದ್ಯಾ ಅಂತ ನೀವು. ಬೇಗ ಮುಖ ಕಾಣ್ತದೆ ಏನದು ನೋಡು, ನಾಡು ಆಗಿರ್ಬೇಕು ತಪಸ್ಸಿಗೆ ಹೋಗುವಾಗ. ನೀನು ಒಂದು ಗಂಟೆ ಮಾಡಿದ್ರೆ ಕೊಡು ಕೊಡು, ಕೈಯಲ್ಲಿ ಕೊಡು. ನಿನಗೆ ತುಲಾಯಿ ಬೇರೆ ಕೇಳು ನಿನಗೆ. ಯೋಗ್ಯತೆ ಇರುವವರು ಮಾತ್ರ ಸಿಂಹಾಸನವನ್ನು ಏರಬೇಕು. ಯೋಗ್ಯತೆ ಇಲ್ಲದವರೆಲ್ಲ ಇಂಥದ್ದೆಲ್ಲ ಬೇಡ ನಮಗೆ. ಅಂತವರೆಲ್ಲ ಕಾಡಿ ಕಳಿಸಬೇಕು. ಎಂತ ಆಯ್ತು, ಈಗ ತಲೆ ನಡೆಸಿದ್ರೆ ನಾಳೆ ಇನ್ನೊಬ್ಬರು ಮಾಡ್ತಾರೆ, ಕೊಡೆ ಏರ್ತಾರೆ. ನೀವು ಹೇಳ್ತೀರಾ ಅಂತ ಹೇಳ್ತೀರಾ? ಎಂತ ಮಗ ಇವಾಗ ನಿಮಗೆ ಮಗ? ಅವ ಮಗನೇ. ಯಾರ ಮಗ? ನನ್ನ ಮಗನ? ನನ್ನ ಮಗ ಅಲ್ಲದಿದ್ದರೆ ಮತ್ತೆ ನಿಮಗೆ ಪ್ರೀತಿ ಯಾಕೆ? ಅವಳು ಸುನೀತಿ ಒಂದು ದಿವಸ ಆದ ಬಂದ್ರೆ ಹಾಲು ಬೇಕಂತ ಹೇಳಿದಾಳ, ಹಣ್ಣು ತಿನ್ನಿಸಿದಾಳ. ನಾನೆಷ್ಟು ಕುಡಿಸಿದೆ ನಿಮಗೆ? ನೀನು ಕುಡಿಸಿದಕ್ಕೆ ಲೆಕ್ಕವೇ ಇಲ್ಲ. ಕುಡಿಸುವುದು ಒಂದೇ ನಿಮಗೆ. ನೀನು ಕುಡಿಸೋದೇ ಲೆಕ್ಕ. ಬಾ, ನಾ ಹೇಳಿದ ಅರ್ಥವಾಯ್ತಲ್ಲ? ನೇರವಾಗಿ ಕಾಡಿಗೆ ಹೋಗಿ ತನ್ನ ಹರಿಯ ಕೂಡ ತಪಸ್ಸನ್ನು ಆಚರಿಸಿ ಅವರನ್ನು ಮೆಚ್ಚಿಸಿ ಆ ಬಳಿಕ ನನ್ನ ಜಗದಲ್ಲಿ ಜನಿಸಿ ಬಳಿಕ ನೀನು ಈ ಸಿಂಹಾಸನವನ್ನು ಏರುವ ಬಾಬು. ನೀವೆಂತ ನೋಡುದು ಹಾಗೆ ಹಾಗೆ ಹೋಗಿ ಅಂತ ಹೇಳಿದ್ದು. ಎಂತದ್ದು ನಿಮ್ಮ ಮಮಕಾರ ಎಂತ? ಬುದ್ಧಿ ಮಾತು ಹೇಳಿ. ಬುದ್ಧಿ ಮಾತು ಹೇಳಿ ಹೋಗಿ. ಅರ್ಥ ಆಯ್ತಲ್ಲ? ಇನ್ನು ಈ ಕಡೆ ಮುಖ ಹಾಕಿ ಮಲಗಿದ್ರೆ ಜಾಗ್ರತೆ. ವಿಶ್ವನಾಟಕ ಸೂತ್ರಧಾರಿ ಮಾತವಲೇ ವಿಶ್ವನಾಟಕ ಸೂತ್ರಧಾರಿ ಸಕಲರು ನೋಡುವಂತೆಲ್ಲ ತಾಯಿ, ಸಕಲರು ದುರ್ಮುಖಿಯಾಗಿ ಬೈದು ನೂಕಿದಳು ಅಕಟಕಟ ಯಾಕೆ ನನ್ನ ಜೀವನ ಈ ರೀತಿಯಾಗಿ ಹೋಗುತ್ತಾ ಉಂಟು? ಯಾಕೆ ಈ ದೇವರಾಗಿ ನನ್ನ ಜೀವನ ನಡೆಯುತ್ತಾ ಉಂಟು? ನನ್ನ ಜೀವನದಲ್ಲಿ ಮಾಡಿದ ತಪ್ಪಾದರೂ ಏನು ಇಲ್ಲ. ನನಗೆ ಆಸರೆ ಎಂಬುದೇ ಅರಮನೆಯಲ್ಲಿ ಇಲ್ಲದಾಗಿ ಹೋಯಿತು. ನನ್ನ ಚಿಕ್ಕಮ್ಮ ಇಷ್ಟು ನನಗೆ ಈ ರೀತಿಯಾಗಿ ಹೊಡೆಯುವ ಸಂದರ್ಭ. ಅರಮನೆಯಲ್ಲಿ ಎಷ್ಟು ಮಂದಿ ಇದ್ದರು, ಯಾರಾದರೂ ಸಣ್ಣ ಮಗು ಇತ್ತ ಎನ್ನುವ ಹಾಗೆ ಆಡಿಕೊಂಡಿದ್ದವರಿಗೆ ಅವರಾರು ಏನನ್ನು ಹೇಳದೆ ಉಳಿದರು. ಹಾಗಾದ್ರೆ ಅವರಾದರೂ ಏನು ಹೇಳಲಿಲ್ಲ. ನನ್ನ ಅಪ್ಪ ಇದ್ದರಲ್ಲ, ಅಪ್ಪ ಇದ್ದರಲ್ಲ. ಪುಲಿಯಾದಳಿಯೋದು ಕೂಡಿನ ಸಭೆಯಲ್ಲ ಪುಲಿಯಾದಳಿಯೋದು ಕೂಡಿನ ಸಭೆಯಲ್ಲ ಒಂದಲ ಶಕ್ಯವಾಗಿ ಘೋರಾರಣ್ಯ ಅರಣ್ಯವಾದವು ಉಳಿದನು ಭೂಮಿಯ
ಆದರೆ ನನ್ನ ತಂದೆ ಏನನ್ನು ಹೇಳಲಿಲ್ಲ. ಯಾಕೆ? ಚಿಕ್ಕಮ್ಮ ಮಾಡಿದ್ದೆಲ್ಲ ಸರಿ, ಚಿಕ್ಕಮ್ಮ ಮಾಡಿದ್ದಕ್ಕೆ ತಂದೆಯವರ ಬೆಂಬಲ ಇದೆ ತಾಯಿ. ಹಾಗಾದ್ರೆ ರಾಕ್ಷಸರಂತೆ ವರ್ತಿಸುತ್ತಾ ಇದ್ದಾರೆ. ತಾಯಿ ಹೆಪ್ಪುಲಿಯಂತೆ ಹಾಯ್ದಿರುತ್ತಾ ಇದ್ದಾರೆ. ಕೂಡಿದ ಸಭೆಯೆಲ್ಲವೂ ರಾಕ್ಷಸರಂತೆ ವರ್ತಿಸುತ್ತಾ ಇದೆ. ಹಾಗಾದ್ರೆ ಇದು ಅರಮನೆ ಅಲ್ಲವಪ್ಪ, ಅಲ್ಲ. ಭೂಮಿಯಲ್ಲಿ ಕೇವಲ ಕ್ರೂರವಿರ್ಪುದರಿಂದಾಗ ವಿಪಿನವ ತೀವಿ ಹೊಂದಲು ಸೌಖ್ಯವಲ್ಲಿಯೇ ಕೇವಲ ವಿಪಿನವ ತೀವಿ ಹೊಂದಲು ಸೌಖ್ಯವಲ್ಲಿಯೇ ಸೇವಿಸುವ ಮೃಗ ಪಕ್ಷಿಗಳು ಅಚ್ಯುತ ಕಾವಲು ಕರುಣೆಯೋಳೆಯುವುದಾಗ ಅಚ್ಯುತ ಕಾವಲು ಕರುಣೆಯೋಳೆಯುವುದ ಆ ಇದು ಅರಮನೆ ಎಂದು ನನಗೆ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಕ್ರೂರ ಪ್ರಾಣಿಗಳಿರಬೇಕಾದಂತಹ ಕಾಡೆ ಒಂದು ರೀತಿಯ ನೆಮ್ಮದಿ ನನಗೆ ಸಿಗುತ್ತಾ ಇದೆ. ಅಲ್ಲಿ ನನಗೆ ನೆಮ್ಮದಿ ಸಿಗಬಹುದು. ಹಾವುಗಳಿಗೆ ಹಲ್ಲಿನಲ್ಲಿ ವಿಷವತ್ತಿ, ನನಗಳಿಗೆ ಮುಖದಲ್ಲಿ ವಿಷವತ್ತಿ, ಚೇಳುಗಳಿಗೆ ಬಾಲದಲ್ಲಿ ವಿಷವತ್ತಿ. ಆದರೆ ಇವರಿಗೆ ಮೈಯೆಲ್ಲ ವಿಷ, ಮೈಯೆಲ್ಲ ವಿಷ. ಕ್ರೂರ ಪ್ರಾಣಿಗಳು ತನ್ನ ಹಸಿವನ್ನು ನೀಗಿಸುವುದಕ್ಕೆ ಬೇಕಾಗಿ ಮಾಂಸವನ್ನು ಅರಸಿಕೊಂಡು ಹೋಗುತ್ತದೆ. ಹಾಗಂತ ತನ್ನ ಕೋಪವನ್ನು ತೀರಿಸುವುದಕ್ಕೆ ಈ ಮನುಷ್ಯರ ಹಾಗೆ ಯಾವ ರೀತಿಯೂ ವರ್ತಿಸುವುದಿಲ್ಲ. ಇದು ನನಗೆ ಅರಮನೆಯಲ್ಲಿ ವಾಸವಾಗುತ್ತಿದೆ. ಖಂಡಿತ ಇಲ್ಲ. ಈ ಕಾಡಿನಂತಿರುವ ಅರಮನೆಗಿಂತ ನಿಜವಾದ ಕಾಡು ನನಗೆ ಉಳಿತಲ್ವಿ, ನಿಜವಾದ ಕಾಡು ನನಗೆ ಉಳಿತಲ್ವಿ. ಹಾಗಾದ್ರೆ ಚಿಕ್ಕಮ್ಮನಾಡಿದ ಮಾತಿನ ಪ್ರಕಾರ ನಾ ಕಾಡಿಗೆ ಹೋಗಬೇಕು, ತಪಸ್ಸನ್ನು ಆಚರಿಸಬೇಕು. ಇಲ್ಲ, ಇನ್ನೇನಿರುವುದಿಲ್ಲ. ನಾ ಕಾಡಿಗೆ ಹೋಗುತ್ತೇನೆ. ಅಮ್ಮ, ತಾಯಿಗೆ ಬೇಡದಿದ್ದಲೇ ಲಾಭೋದ ಮತ್ತು ತಾಯಿಗಳು ಬೇಗ ಮವಳ ಹತ್ತಿರಗೆ ಪೂಜಿ ಕಣ್ಣಂತಲೈದು ಬೆಲೆನುತ ಹತ್ತಿರಗೆ ಹೋಗಿ ಕಣ್ಣಂತಲೈದು ಬೆಲೆನುದ ಚಿತ್ತದೊಳಗಿಳಿಸಿ ಬಾಲಕನು ಚಿತ್ತದೊಳಗಿಳಿಸಿ ಬಾಲಕನು ಹೆತ್ತ ತಾಯಿಗೆ ಬೇಡದಿದ್ದಲೇ ಲಾಭೋದಲೇ ಹತ್ತು ತಾಯಿಗಳು ಇಲ್ಲ, ನಾ ನೇರವಾಗಿ ಕಾಡಿಗೆ ಹೋಗಬಹುದಿತ್ತು. ಆದರೆ ನನ್ನ ತಾಯಿಗೆ ನಾ ತಿಳಿಸದೆ ಹೋದನೆಂದಾದರೆ ನನ್ನ ಮಗ ಧ್ರುವ ಎಲ್ಲಿಗೆ ಹೋದ, ನನ್ನ ಮಗನೆಲ್ಲಿಗೆ ಹೋದ ಎನ್ನುವ ಹಾಗೆ ತಾಯಿ ಚಿಂತಿಸಿ ಹತ್ತು ಸತ್ತು ಹೋಗಿದ್ದಾಳೆ. ಇಲ್ಲ, ಹಾಗಾಗಬಾರದು. ಅಮ್ಮ ಸತ್ತರೆ ನನಗೆ ಶಾಪ ದೊರಕುತ್ತದೆ. ಹಾಗಾಗಬಾರದು. ನನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದವಳು ತಾಯಿಯರುವೆ ಸುನೀತಿ ದೇವಿ. ಹಾಗೆ ಮನೆಯಲ್ಲೊಂದು ವಿಚಾರವನ್ನು ತಿಳಿಸಬೇಕು. ಅಮ್ಮನಿದ್ದವರಿಗೆ ಸಾಗುತ್ತೇನೆಂದಿ. ಅಮ್ಮ ಅಮ್ಮ
ನನಗೆ ಮುದ್ದು ಕಾದ ಬಿಗುಳೇರಿ ಗೋಳಿದೆ ಮನದಲ್ಲಿ ಬಹು ಛಲ ಬಿಗುಹೇರಿ ನೋಡಿದೆ ಮನದಲ್ಲಿ ಬಹು ಛಲ ಮುದ್ದು ಕೌದ ನಿನ್ನ ದೃಗು ಯುಗಳ ದಿವಾರಿ ನುಗುವ ಕಾರಣವೇ ಮುದ್ದು ಕಾದಾಗ ಕಾದ ಏನಪ್ಪ ಇದು ಏನಿದು ಮಗನೇ ಏನಿದು ಮುದ್ದು ಕಂದ ಗೆಳೆಯರ ಜೊತೆಯಲ್ಲಿ ಆಟವಾಡಿ ಬರ್ತೇನೆ ಅಮ್ಮ ಎನ್ನುವ ಮಾತನ್ನು ಆಡಿ ತೆರಳಿದವನು ಆದರೆ ಈ ಹೊತ್ತಿಗೆ ನಿನ್ನ ದೇಹವನ್ನು ಕಂಡೆ ಎಂದಾದರೆ ಏನಿದು ಮಗನೇ ಏನಿದು ಕಂದ ಈ ನಮ್ಮ ಅರಮನೆಯಲ್ಲಿ ನಿನಗೆ ಈ ರೀತಿಯಾಗಿ ಶಿಕ್ಷೆಯನ್ನು ನೀಡುವವರಿದ್ದಾರೆ ಮಗನೇ ಆಟವಾಡಲು ತೆರಳಿದಂತಹ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಉಂಟಾಯಿತೆ ಹೀಗೆಂದು ಒಂದು ವೇಳೆ ನಾನು ಭಾವಿಸಿದರೆ ಅದು ನನ್ನ ತಪ್ಪಾಗುವುದು ಮಗನೇ ಒಂದು ವೇಳೆ ಮುಳ್ಳುಗಳು ಚುಚ್ಚುತ್ತಿದ್ದರೆ ಮೈಯಲ್ಲಿ ಈ ರೀತಿಯ ಗಾಯವಾಗುತ್ತಿರಲಿಲ್ಲ ನಿನ್ನ ಮೈಯನ್ನು ಕಾಣುವಂತಹ ವೇಳೆಯಲ್ಲೇ ಇದು ಸ್ಪಷ್ಟವಾಗಿದೆ ಇದು ಯಾರದ್ದೋ ಕೈಯಿಂದ ತಿಂದ ಪೆಟ್ಟು ಮಗನೇ ಕಂದ ಮತ್ತು ಇಷ್ಟರವರೆಗೆ ಈ ನಿನ್ನ ತಾಯಿ ನಿನ್ನ ಮೇಲೆ ಕೈ ಎತ್ತಿದವಳಲ್ಲ ಮಗನೇ ಕಾರಣ ಅದಕ್ಕೆ ಅವಕಾಶವನ್ನು ಕೊಟ್ಟವನು ನೀನಲ್ಲ ಆದರೆ ಇಂದಿನ ದಿನ ಈ ಸ್ಥಿತಿಯಲ್ಲಿ ನನ್ನ ಕಣ್ಣನನ್ನು ನಾನು ಕಾಣುತ್ತಾ ಇದ್ದೇನೆ ಏನು ಮಗನೇ ಏನಾಯ್ತು ಹೇಳಪ್ಪ ಹೇಳು ಜನನಿಯನ್ನಿರಬಲ್ಲು ನಿನಗೆ ಅದು ಫಲವೇನು ಜನನಿಯನ್ನಿರಬಲ್ಲು ನಿನಗೆ ಅದು ಫಲವೇ ಚಿನುಮಯನು ಕಾಣದನ ಕಾಸೇರಿಸಿ ಚಿನುಮಯನು ಕಾಣದನ ಕಾಸೇರಿಸೆನು ಬಾಲೋತ್ತಮನಾಡಿಸು ರುಚಿಯು ಬಾಲೋತ್ತಮನಾಡಿಸುತ್ತಿದ್ದು ಸುರುಚಿಯು ಸುರುಚಿಯ ಮೇಳದಲ್ಲಿ ಧರಣಿ ಪಾಲಿರಲು ನಾ ಹೋಗಿ ಮೇಲೆ ಕುಳ್ಳಿಯೇನಪ್ಪ ಎಂದು ಮೇಲೆ ಕುಳ್ಳಿಯೇನಪ್ಪ ಎಂದು ಕಾಲ್ ಪಿಡಿದಿದ್ದ ನಾನು ಭಂಗಿಸಿ ಬೈದಳೆಂದ ಭಂಗಿಸಿ ಬೈದಳೆಂದ ಭಂಗಿಸಿ ಬೈದಳೆಲ್ಲ ಜನನೀ ಎಂದಿರವನ್ನು ನಿನಗೆ ಅದು ಫಲವೇ ಜನನೀ ಏನಾಯ್ತು ಮಗನೇ ನನ್ನ ಈ ಪರಿಸ್ಥಿತಿಯನ್ನು ನಿಮಗೆ ಯಾವ ರೀತಿ ಹೇಳದಿದ್ದಾರೆ ಏನಾಯ್ತು ಮುದ್ದು ಅಮ್ಮ ಮಗನೇ ನನ್ನ ತಂದೆಯವರು ಒಟ್ಟೋಲಗದಲ್ಲಿರುವಂತಹ ಸಂದರ್ಭ ಮಕ್ಕಳನ್ನು ಕಾಣಬೇಕು ಇಂಥ ಮಂದಿ ಎನ್ನುವ ಹಾಗಾಗಿತ್ತು ಓಡೋಡಿಕೊಂಡು ನಾನು ಹಾಗೂ ತಮ್ಮ ಒಟ್ಟಾಗಿ ಹೋದೆವು ತಾಯಿ ಸರಿ ನನ್ನ ತಮ್ಮ ಅಪ್ಪನ ತೊಡೆಯನ್ನು ಏರಿದನ್ನು ಕಂಡು ನನಗೂ ಆಸೆಯಾಯಿತು ತಾಯಿ ಆಚೆ ತಮ್ಮಲ್ಲ ತಾಯಿ ಖಂಡಿತ ಇಲ್ಲ ಅದರಲ್ಲೂ ನನ್ನ ಅಪ್ಪನ ತೊಡೆಯಿರುವಂತಹ ಆಸೆ ನನಗೆ ತಪ್ಪಲ್ಲ ತಾಯಿ ಖಂಡಿತ ಇಲ್ಲ ಮಗನೇ ಆ ಉದ್ದೇಶದಿಂದಲೇ ಅಪ್ಪನ ತೊಡೆಯನ್ನು ಹೋಗಿ ಕುಳಿತೆ ತಾಯಿ ಆ ಕಾಲದಲ್ಲಿ ನನ್ನ ಚಿಕ್ಕಮ್ಮ ಅಲ್ಲಿಗೆ ಬಂದು ನನ್ನನ್ನು ನೋಡಿ ಹಾಕಿ ಸರಿಯಾಗಿ ಕುಳಿದಳಮ್ಮ ಸರಿಯಾಗಿ ಕುಳಿದಳು ಅಷ್ಟು ಮಾತ್ರ ಅಲ್ಲ ತಾಯಿ
ನನಗೆ ರಾಜಪೀಠ ಏರುವಂತಹ ಯೋಗ್ಯತೆ ಇಲ್ಲ ಮತ್ತೆ ನಾನಿಷ್ಟವಂತೆ ಅಷ್ಟು ಮಾತ್ರ ಅಲ್ಲ ನಾನು ಕುಳಿತುಕೊಳ್ಳಬೇಕಾದ್ರೆ ಒಂದು ದಾರಿ ಕೇಳಿದ್ದಾಳಪ್ಪ. ರಾಜಪೀಠವರೇವ ಮತಿಯಲಿ ತಪದ್ಯೋಗ ರಾಜೀವನ ಒಲಿಸಿರಿ ವರವ ರಾಜಪೀಠವರೇವ ಮತಿಯಲಿ ತಪದ್ಯೋಗ ರಾಜೀವನ ಒಲಿಸಿರಿ ವರವ ರಾಜಪೇನುದರದೊಳ್ ಹೊಗೆ ಬಾದೆ ಪಡೆಯುವುದು ರಾಜಪೇನುದರದೊಳ್ ಹೊಗೆ ಬಾದೆ ಪಡೆಯುವುದು ರಾಜೀವ ಮುಖಿ ಬೈದು ನೂಕಿದಳೆಲ್ಲ ರಾಜೀವ ಮುಖಿ ಬೈದು ನೂಕಿದಳೆಲ್ಲ ರಾಜಪೀಠವನೇವ ಮತಿಯಲಿ ತಪರ್ಯುಗ ಆ ಆ ಚಿಕ್ಕಪ್ಪ ನನಗೆ ಯಾವ ರೀತಿ ಬೈದು ಹೊಡೆದರೂ ನಾನು ತುಂಬ ನೆನಪಿದೆ ತಾಯಿ. ಅಷ್ಟು ನನಗಷ್ಟೇ ಬೈದಲ್ಲ ನಿನಗೂ ಹೇಳಿದಳು ತಾಯಿ. ನಾನೊಬ್ಬ ಅನಿಷ್ಟನಂತೆ ನಿನ್ನ ಉದರದಲ್ಲಿ ಹುಟ್ಟಿದ ಕಾರಣ ನಾನಿಷ್ಟ ಪಿಂಡವಂತೆ. ಅಮ್ಮ ರಾಜಪೀಠವನ್ನು ಏರುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲವಂತೆ. ಯಾರು ಹೇಳಿದವರು ಮಗನೇ? ಹಾಗಾದ್ರೆ ಕುಳಿತುಕೊಳ್ಳಬೇಕಾದ್ರೆ ಒಂದು ದಾರಿ ಇದ್ದದ್ದು. ಹೀಗೆ ದೇಗಲಿನ ಅರಮನೆಯನ್ನು ಬಿಟ್ಟು ಕಾನನವನ್ನು ಸೇರಿಕೊಳ್ಳಬೇಕಂತೆ. ಆ ಹರಿವೆ ಕುರಿತು ತಪಸ್ಸನ್ನು ಆಚರಿಸಬೇಕಂತೆ. ಉಳಿದಂತ ಹರಿಯಲಿನ ಕೇಳಿಕೊಳ್ಳಬೇಕಂತೆ. ಮತ್ತೆ ನಾ ಚಿಕ್ಕಮ್ಮನ ಉದರದಲ್ಲಿ ಹುಟ್ಟಿ ಬಂದರೆ ಮಾತ್ರ ನನಗೆ ಈ ರಾಜ ಪೀಠವನ್ನು ಏರುವ ಯೋಗ್ಯತೆ ಇರುವುದಂತೆ. ಹಾಗಾಗಿ ಈ ಅನಿಷ್ಟ ಕಾನನವನ್ನು ತೆರಳುತ್ತೇನೆ ಸುರುಚಿಯೋ ಬಯಸಿ ನುಡಿಗೆ ಸುರುಚಿಯೋ ಭಾಗಿಸಿ ನುಡಿಯೇ ತರಳಿಪ ಮೌನವ ಪಿಳಿಯೇ ತರಳಿಪ ಮೌನವ ಪಿಳಿಯೇ ಪುರೆವರ್ಯಾರೈ ನಿನ್ನ ಪುರೆವರ್ಯಾರೈ ನಿನ್ನ ಹರಿಯೇ ಕಾಯಲೇ ಮುನ್ನ ಹರಿಯೇ ಕಾಯಲೇ ಮುನ್ನ ಸುರುಚಿಯೂ ಭಂಗಿಸಿ ನುಡಿಯೇ ಗರಳಿಪ ಮೌನವ ಪಿಡಿಯೇ ಸುರಚಿಯು ನನ್ನ ತಂಗಿಯನ್ನು ಹೇಳುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಯಾಕೆ ತಾಯಿ? ಅಕ್ಕನಿರುವಂತಹ ವೇಳೆಯಲ್ಲಿ ಅಕ್ಕನ ಮಗನನ್ನೇ ಈ ರೀತಿಯಾಗಿ ದೂಷಿಸುವುದಕ್ಕೆ ಮುಂದಾದಳೆ. ಮಗನೇ, ಅಮ್ಮ ಆಡಿದಂತಹ ಮಾತುಗಳನ್ನು ಯಾವುದನ್ನು ನೀನು ಲೆಕ್ಕಿಸದಿರು ಮಗನೇ. ಇಲ್ಲ ತಾಯಿ. ನಿನ್ನಂತ ಪುಣ್ಯಾತ್ಮನನ್ನು ಪಡೆದಂತ ಈ ಗರ್ಭ ಪಾವನ ಮಗನೇ, ನಿನ್ನದಾದಂತಹ ಅಳುವನ್ನು ಕೇಳಿದ ಕೂಡಲೇ ಈ ತಾಯಿಯ ಕರಳು ಹಿಂಡಿದಂತಾಗುವುದು. ಕುಮಾರ, ನೀನು ಸಾಮಾನ್ಯದವನಲ್ಲ ಮಗನೇ. ಪ್ರತಿಯೊಂದು ಹೆಣ್ಣು ಮಕ್ಕಳು ತನ್ನ ಮದುವೆಯಾದ ಬಳಿಕ
ಮಾಸಗಳ ಕಾಲ ತನ್ನ ಗರ್ಭದಲ್ಲಿ ಗರ್ಭವನ್ನು ಹೊತ್ತು ಪ್ರಸವದಲ್ಲಿ ಲೋಕದ ಬೆಳಕನ್ನು ಕಾಣಿಸುತ್ತಾರೆ ಮಕ್ಕಳಿಗೆ. ಹುಟ್ಟಿದಂತಹ ಮಗು ವರ್ಷಗಳು ಉರುಳಿದ ಬಳಿಕ ಮಾತನಾಡಲು ಪ್ರಾರಂಭಿಸುತ್ತಾರೆ. ಆ ಶಿಶುವಿನ ಮೊದಲಾಗಿ ಬಾಯಲ್ಲಿ ಬರುವಂತಹ ಮಾತು ಅಮ್ಮ ಅಥವಾ ಅಪ್ಪ ಎನ್ನುವ ಹಾಗೆ. ಆದರೆ ನಿನ್ನ ಬಾಯಲ್ಲಿ ಬಂದಂತಹ ಸಾಮಾನ್ಯದಲ್ಲ ಮಗನೇ. ಅಚ್ಯುತ, ಅನಂತ, ಗೋವಿಂದ, ಮುಕುಂದ, ಮುರಾರಿ ಎನ್ನುವ ಹಾಗೆ ಹರಿನಾಮ ಸಂಕೀರ್ತನೆಯನ್ನು ಮಾಡುವುದಕ್ಕೆ ಮುಂದಾದವನು ನೀನು. ಆ ಹುಡುಗಿ ನೀನು ಪರಮ ಹರಿಭಕ್ತನೆನ್ನುವುದನ್ನು ಈ ನಿನ್ನ ತಾಯಿ ಅರ್ಥವಿಸಿಕೊಂಡಿದ್ದಾಳೆ. ಮಗನೇ, ಯಾವ ಸುರುಚಿಯು ನೀನು ಅನಿಷ್ಟ ಎನ್ನುವಾಗಿ ಹೇಳಿದಳು ಖಂಡಿತ ಇಲ್ಲ ಮಗನೇ, ಖಂಡಿತ ಇಲ್ಲ. ನೀನು ಪುಣ್ಯಾತ್ಮನಿಸಿ ನಿನ್ನನ್ನು ಹೆತ್ತಂತಾಯಿ ಗರ್ಭ ಎಂದಿಗೂ ಪಾವನವಾಗಿ ಬೆಳೆಯುವುದು ಮಗನೇ. ಇಷ್ಟೆಲ್ಲ ನಡೆಯುವಂತಹ ವೇಳೆಯಲ್ಲಿ ನಿನ್ನ ತಂದೆಯವರು ಮೌನಿಯಾಗಿ ಕೂತಿದ್ದಾರೆ. ಅವರೇನು ಆಡಲಿಲ್ಲವೇ? ಏನು ಮಾಡಲಿಲ್ಲ ತಾಯಿ. ಮಗನೇ, ಅಮ್ಮ, ಊರನ್ನು ಆಳುವಂತಹ ಅರಸರೊಬ್ಬ ತನ್ನದಾದಂತಹ ಊರಿನಲ್ಲಿ ಪ್ರಜೆಗಳೇ ಅಧರ್ಮಿಗಳಾಗಿ ನಡೆಯುವಂತಹ ಸಂದರ್ಭದಲ್ಲಿ ಧರ್ಮದ ಮತವನ್ನು ಸೂಚಿಸಬೇಕು. ಊರಿನ ವಿಚಾರವನ್ನು ಬಿಟ್ಟು ಬಿಡೋಣ ಮಗನೇ. ನಮ್ಮ ಅರಮನೆಯಲ್ಲಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನಡೆಯುತ್ತಿದೆ ಎಂದಾದರೆ ಎದ್ದು ನಿಂತು ಅವರು ನುಡಿಯಬೇಕಿತ್ತು. ಅವರೇ ಮೌನಿಯಾಗಿ ಕುಳಿತ ಮೇಲೆ ಇನ್ನು ನಮ್ಮನ್ನು ಹೊರೆಯುವವರು ಯಾರಿದ್ದಾರೆ ಮಗನೇ? ಚಿನ್ಮಯನು ಹಾ ಪರಮಾತ್ಮ ವಾಸುದೇವ ಒಬ್ಬರೇ ನಮ್ಮನ್ನು ಕಾಯಬೇಕು ಮಗನೇ. ಆದರೆ ನನಗಿರುವ ಚಿಂತದೊಂದಲ್ಲ ಮಗನೇ. ಹಸಿವಲು ಸೈರಿಸಲನಿಯೇ ಹಸಿವಲು ಸೈರಿಸಲನಿಯೇ ತೃಷೆಯಲು ಪಂಪಿಸಲನಿಯೇ ಬಿಸಿಲಲು ಕಾಡದ ಚಿನ್ನ ಬಿಸಿಲಲು ಕಾಡದ ಚಿನ್ನ ಕಳುಹಿಸುವೆನಂತೈ ನಿನ್ನ ಕಳುಹಿಸುವೆನಂತೈ ನಿನ್ನ ಹಸಿವಲು ಸೈರಿಸಲರಿಯೇ ಮಗನೇ. ನೀನಾಡಿದಂತ ಮಾತು ಈಗಲೇ ನೀನು ಕಾನನವನ್ನು ಸೇರುತ್ತೀಯ. ಹೌದಮ್ಮ, ಹರಿಯ ಕುರಿತಾಗಿ ತಪ್ಪನ್ನು ಮಾಡುತ್ತೀಯ ನಿಜ ತಾಯಿ. ಮಗನೇ. ಅಮ್ಮ, ನೀನು ಚಿಕ್ಕ ಬಾಲನಿದ್ದೀಯ ಮಗನೇ. ಸರಿ. ಚಿಕ್ಕ ಪ್ರಾಯದವ ನೀನು ತಪಸ್ಸು ಮಾಡಬೇಕಾದರೆ ಅನ್ನ, ಆಹಾರ ಇವೆಲ್ಲವನ್ನು ತ್ಯಜಿಸಬೇಕು ಮಗನೇ. ಊಟಕ್ಕೆ ಕುಳಿತುಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯ ಉಂಟೆ? ಇನ್ನೇ ತಾಯಿ. ದೃಷ್ಟಿಯನ್ನು ನಿವಾರಿಸುವುದಕ್ಕೆ ನಿನ್ನಿಂದ ಸಾಧ್ಯ ಉಂಟೆ? ಅಷ್ಟು ಮಾತ್ರವಲ್ಲ, ಪ್ರತಿನಿತ್ಯವೂ ತಂಪಾದ ಈ ಅರಮನೆಯ ವಾತಾವರಣದಲ್ಲಿ ಬೆಳೆದಂತಹ ನಿನಗೆ ಆ ಇನ್ನನ ತಾಪವನ್ನು ಸಹಿಸುವುದಕ್ಕೆ ಸಾಧ್ಯ ಉಂಟೆ? ಎನ್ನ ಚಿನ್ನ, ನಿನ್ನ ತಾಯಿಯ ಕರುಳ ಬಳ್ಳಿ ಈ ನನ್ನ ಮಗನನ್ನು ದೂರ ಕಳಿಸುವುದಕ್ಕೆ ಮನ ಒಪ್ಪುತ್ತಿಲ್ಲ ಮಗನೇ. ಚಿಂತೆ ಮಾಡುತ್ತಿದ್ದೀಯ ತಾಯಿ. ಹೋಗದೆ Yeah.
ಯವತ್ತೆಗೆ ನೀನಿತು ಬಾಯ ಬಿಡುವರೆ ಯವತ್ತೆಗೆ ನೀನಿತು ಬಾಯ ಬಿಡುವರೆ ಪ್ರಿಯರು ವಿಚಾರಿಪರ ರೀತಿಯ ಗವಿಯಲ್ಲೇ ಸತತ ಪ್ರಿಯರು ವಿಚಾರಿಪರ ಗವಿಯಲ್ಲಿ ಸತತ ಪ್ರಿಯರ ಜಲ ಶ್ರೀಯರ ಜಲ ಸೇರಿ ದೀರ್ಘಾಯುವಹೇನೋ ದೀರ್ಘಾಯುವಹೇನೋ ತಾಯೇ ಜೀವಿಸದಿರುವ ಓ ಹೋಗದಿರು ಕತ್ತ. ಚಿಂತಿಸಬೇಡ ತಾಯಿ. ಯಾವ ಮಕ್ಕಳಾದರೂ ತಾಯಿಯನ್ನು ಅಗಲಿ ಹೋಗುವಂತಹ ಸಂದರ್ಭ ತನ್ನ ಮಕ್ಕಳಿಗೆ ದುಃಖವಾಗುವುದು ಸ್ವಾಭಾವಿಕ. ಆದರೆ ನಿನ್ನ ಮಗನಾದಂತಹ ಧ್ರುವ ಹೋಗುವುದು ಕಾಡಿಗೆ. ನಿನ್ನ ಮನಸ್ಸು ಯಾವ ರೀತಿಯಾಗಬಹುದು ಹೇಳು. ಆದರೆ ನೀನು ಯಾವ ಕಾಲಕ್ಕೂ ಚಿಂತೆ ಮಾಡದಿರಮ್ಮ. ಹರಿಭಕ್ತರನ್ನು ಕಾಯುವುದಕ್ಕೆ ಸದಾ ಹರಿ ಜಾಗೃತನಾಗಿ ಇರುತ್ತಾನೆ. ಹೀಗಿರುತ್ತ ನೀನೇ ಆಡಿದ ಮಾತುಂಟಲ್ವೇ ತಾಯಿ. ಹುಟ್ಟಿದಾಗಲೇ ಹರಿನಾಮಸ್ಮರಣೆಯನ್ನು ಮಾಡಿದವನು ನಾನು ಎನ್ನುವ ಹಾಗೆ. ಕುಮಾರ, ಹೀಗಿರುತ್ತ ಯಾವ ಭಯ ನನಗೆ ತಾಯಿ. ಚಳಿಯಾಗಲಿ ಮಳೆಯಾಗಲಿ ಬಿಸಿಲಾಗಲಿ ಅದನ್ನೆಲ್ಲ ಮೀರಿ ನಿಲ್ಲುವ ಸಾಮರ್ಥ್ಯ ಹರಿಭಕ್ತನಿಗಿಲ್ವೇ ತಾಯಿ. ಕ್ರೂರ ಮೃಗಗಳಿಂದ ಆಗುವಂತ ಹಾವಳಿಯಿಂದ ಹೇಳಿ ಅವುಗಳೆಲ್ಲ ನನ್ನನ್ನು ಕಂಡು ಸಾಧುವಾಗುವುದಕ್ಕೆ ಸಾಧ್ಯವಿದೆ. ಕಲ್ಲು ಮುಳ್ಳುಗಳೆಲ್ಲ ಹೂವಾಗಿ ಪರಿವರ್ತಿಸುವುದಕ್ಕೆ ಸಾಧ್ಯವಿದೆ. ಇದೆಲ್ಲ ಸಾಧ್ಯವಿರುವುದು ಯಾರಲ್ಲಿ? ಆ ಶ್ರೀಹರಿಯೇ. ತೇನ ವಿನ ತೃಣಮಪೀನ ಚಲ. ತೃಣವೊಂದು ಅಲ್ಲಾಡಬೇಕಂತಾದರೂ ಹರಿಯ ಆಜ್ಞೆ ಎನ್ನುವುದು ಬೇಕೇ ಬೇಕು. ಹಾಗಾಗಿ ಹರಿಭಕ್ತ ನಾನೆನ್ನುವುದು ಸ್ಪಷ್ಟ ತಾನೆ. ನಿನಗೂ ತಿಳಿದಿದೆ ತಾನೆ. ನಾ ಕಾಡಿಗೆ ಹೋದರೆ ನನ್ನ ಹಸಿವಿಗೆ ಹರಿನಾಮವೇ ತಣಿಸುವುದು. ಬಾಯಾರಿಕೆಯಾದರೆ ಹರಿನಾಮವೇ ನನಗೆ ನೀರಾಗುವುದು. ಯಾವುದರ ಚಿಂತೆಯೂ ನೀ ಮಾಡದೆ ನಿನ್ನ ಮಗ ಕ್ಷೇಮದಿಂದ ಹೋಗಿ ಕ್ಷೇಮದಿಂದ ಬರುತ್ತಾನೆ ಎನ್ನುವಂತಹ ಧೈರ್ಯ ಹೊಂದಿದೆ. ಈ ಮಗನನ್ನು ಆಶೀರ್ವದಿಸಿ ಕಳುಹಿಸಿಕೊಡು ಅಮ್ಮ. ಶಿರದಲ್ಲಿ ಮಾತೆಯ ಪಾದರದವರು ಕಳೆದು ಶಿರದಲ್ಲಿ ಒಳಗೆ ಪೊರಬಡುವ ವೇಳೆಯ ಶಿಶುವನ್ನು ಕಂಡು ಕೈ ಮುಗಿದೆಗಳ ಹರಿಗೆ ನಾರಾಯಣ ನೀನೆ ಕಾಯೋ ದಯದೋರಿ ಬಾಲಕನಿಗೆ ವರವೀಯೋ ಮಗನೇ, ನೀನಿನ್ನ ತಾಯಿ ಎಷ್ಟು ಬೇಡ ಬೇಡ ಎಂದು ಆಡಿದರು ಹೋಗುತ್ತೇನೆ, ಹರಿಯೊಬ್ಬನಿದ್ದರೆ ಸಾಕು ಎನಗೆ ಎನ್ನುವ ಹಾಗೆ ಆಡಿದೆಯಲ್ಲ. ಕಾಪಾಡಿಸಲು ತಾಯಿ ಹರಿ. ಮಗನೇ, ಅಮ್ಮ ಇದು ನೀನು ಮಾತನಾಡುವುದಲ್ಲ ಮಗನೇ. ಮತ್ತೆ ಆ ಹರಿಯೇ ನಿನ್ನನ್ನು ಮಾತನಾಡಿಸುತ್ತಿದ್ದಾನೆ. ಯಾವ ರೀತಿ? ಇಲ್ಲವಾದರೆ ಎಷ್ಟು ಸಣ್ಣ ಪ್ರಾಯದಲ್ಲಿ ಅಂತಹ ಮಾತುಗಳು ಅದು ನಿನ್ನ ನಾಲಿಗೆಯಿಂದ ಖಂಡಿತ ಇದು ಸಾಧ್ಯವಿಲ್ಲ ಮಗನೇ. ಮಗನೇ, ಅಮ್ಮ ನೀನಾಡಿದ ಮಾತುಗಳೆಲ್ಲ ಸರಿ. ಆದರೂ ಎಷ್ಟು ಹೇಳಿದರೂ ತಾಯಿ ಮನಸ್ಸುತ್ತಾರೆ. ಇಷ್ಟರವರೆಗೆ ಕಣ್ಣ ಮುಂದೆ ಆಟ ಪಾಠಗಳನ್ನು ಮಾಡುತ್ತಾ ಬೆಳೆದರು ಮಕ್ಕಳಿದ್ದು ಈ ಚಿಕ್ಕ ಮಗುವನ್ನು ಈ ತಾಯಿಯಾಗಲಿ ಇರಬೇಕಿದೆ. ತಪಸ್ಸಿಗಾಗಿ ಕಾನನಕ್ಕೆ ಹೊರಟಿಯ ಸರಿ ಸರಿ ಮಗನೇ, ನೀನು ಹೊರಟಿನಿದ್ದವರಿದ್ದಿ. ನಾರಾಯಣ ಪರಮಾತ್ಮ, ನಾರಾಯಣ ದೇವಾ, ನನ್ನ ಮಗನನ್ನು ತಪ್ಪು ಗೂಢವಾಗಿ ನಿನ್ನ ಸೆರಗಿಗೆ ಇದ್ದೇನೆ.
ಆತನಿಗೆ ಒಲಿದು ಮೈದೋರಿ ನಿನ್ನ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ಆತನ ಮೇಲೆ ಬೀರಿ ನನ್ನ ಮಗನ ಸಂಪೂರ್ಣ ಜೀವನದ ಹೊಣೆಗಾರಿಕೆಯನ್ನು ನಿನ್ನ ಕೈಗಿಟ್ಟಿದ್ದೇನೆ ಸ್ವಾಮಿ. ಆತನ ಹೊರೆಯುವಂತ ಹೊಣೆಗಾರಿಕೆ ನಿನ್ನಲ್ಲಿದೆ. ಆತನ ತಪಸ್ಸು ಪೂರ್ಣಗೊಳಿಸಿ ಮರಳಿ ಅರಮನೆಯನ್ನು ಸೇರುವ ತನಕ ಆತನಿಗೆ ಶ್ರೀರಕ್ಷೆಯಾಗಿ ನೀನೇ ಸ್ವಾಮಿ, ನೀನೇ ಇನ್ನೊಮ್ಮೆ ಯೋಚಿಸು ಕುಮಾರ. ಯೋಚಿಸುವುದಕ್ಕೆ ಇಲ್ಲಿ ಏನು ಉಳಿದಿಲ್ಲ ತಾಯಿ. ದೃಢ ಸಂಕಲ್ಪ ಮಾಡಿ ಹೊರಟಿದ್ದೇನೆ. ಆ ಸಂಕಲ್ಪ ಈಡೇರುವ ತನಕ ಒಂದು ಪಡೆಯಬೇಕಾದ್ರೆ ಮತ್ತೊಂದನ್ನು ಬಿಟ್ಟಿರಲೇಬೇಕು. ಕಳುಹಿಸಿಕೊಡಮ್ಮ. ಹೋಗಲೇಬೇಕು. ಇನ್ನೊಮ್ಮೆ ಯೋಚಿಸು. ಅಳಬೇಡ ತಾಯಿ, ಅಳಬೇಡ. ಹೋಗಿ ಬರುತ್ತೇನೆ. ಅಳಬೇಡ ಮಗನೇ, ಅಮ್ಮ. ಹೊರಟೆಯ ಹೌದಮ್ಮ. ಈ ತಾಯಿಯನ್ನು ಬಿಟ್ಟು ಹೋಗುವೆಯ? ಹೌದು ತಾಯಿ, ಹೊರಡಲೇಬೇಕು. ಸತ್ಯ ತಾಯಿ. ಮಗನೇ, ಅಮ್ಮ. ಕಾಡಿನಲ್ಲಿ ಎಷ್ಟೇನು ಕಷ್ಟಗಳು ಎದುರಾದರೂ ಯಾವುದನ್ನು ಲೆಕ್ಕಿಸದಿರು. ಇಲ್ಲ ತಾಯಿ. ನಿನಗಾಗಿ ಇರುವವನು ಒಬ್ಬನಿದ್ದಾನೆ. ಸರಿ. ಆ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಬಿಟ್ಟೆ ಎಂದಿಗೂ ಇರಬೇಡ. ಖಂಡಿತ ಇಲ್ಲ. ನಿನ್ನನ್ನು ಕಾಯುವ ಆತರಿದ್ದಾರೆ. ಮಗನೇ, ಈಗ ಹೋಗಿ ಬರ್ತೀನಿ. ಹೋಗಿ ಬಾಗ. ಶುಭವಾಗಲಿ. ಹೋಗಿ ಬರ್ತೇನೆ ತಾಯಿ. ಹೋಗಿ ಬರ್ತೀನಿ. ಇಲ್ಲ ತಾಯಿ, ನಾನಿಲ್ಲಿ ಉಳಿಯುವುದಕ್ಕೆ ಆಗುವುದಿಲ್ಲ. ನಾವು ಯೋಚಿಸದೆ ಉಳಿಯುವುದಿಲ್ಲ ತಾಯಿ. ನಾವು ಹೋಗಬೇಕು. ಹೋಗುತ್ತೇನೆ. ಮಗನೇ, ಅಮ್ಮ, ಮಗನೇ, ಅಮ್ಮ, ಕುಮಾರ, ಅಮ್ಮ. ಅಮ್ಮ, ನೀನು ಅಳಬಾರದು ತಾಯಿ, ಅಳಬಾರದು. ಸಂತೋಷದಿಂದ ಕಳುಹಿಸಿಕೊಡಮ್ಮ. ಹೋಗಿ ಬರುತ್ತೇನೆ. ಹೋಗಿ ಬರುತ್ತೇನೆ. ಅಮ್ಮ, ಅಮ್ಮ. ಹೋಗಿ ಬರುತ್ತೇನೆ ತಾಯಿ. ಮಗನೇ. ಮೆಲ್ಲನೆ ಪುರದ ಬಾಗಿಲ ದಾಟಿ ಮೆಲ್ಲನೆ ಪುರದ ಬಾಗಿಲ ದಾಟಿ ಬಹುಹಳ್ಳ ಕೊಳ್ಳ ಕರಳನು ಕಳೆದು ಕಲ್ಲು ಮುಳ್ಳ ಎಳಿಸದೆ ಕಾಡು ಬಟ್ಟೆಯೋಡು ನವೆಲ್ಲರೂ ಸಹ ಬಾಲ ನಡೆದ ಬಾಲ ನಡೆದ ಅಮ್ಮನಲ್ಲಿ ತಿಳಿಸಿ ಕಾನನದತ್ತೇನೂ ಸಾಗಿಲ್ಲ. ಆದರೆ ಈ ಕಾನನದಲ್ಲಿ ಈಗ ಯಾವ ರೀತಿ ತಪಸ್ಸನ್ನು ಆಚರಿಸಬೇಕು, ಹರಿಯನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಒಂದು ಅರ್ಥವಾಗುತ್ತಾ ಇದೆ. ಸರಿ, ಅವನನ್ನೇ ನಂಬಿದ್ದೇನೆ. ಅವನೇ ದಾರಿ ತೋರಿಸಿಕೊಂಡು ಮುಂದೆ ಸಾಗುತ್ತೇನೆ. ಅದ್ಭುತ. ದೂರದಲ್ಲಿ ಬಾಳಾರದ ಕಂಡೇರಿಗುತ್ತಲಿಂದ ಬಾಲನು ದೂರದಲ್ಲಿ ಬಾಳಾರದ ಕಂಡೇರಿಗುತ್ತಲಿಂದ ಬಾಲನು ದಾರಿನಿಗೆ ತಿರುಗಿಸಲ್ಕೆ ಬಾರೋ ಬಾರಯ್ಯನುತ ಬಾರೋ ಬಾರಯ್ಯನು ಕುಮಾರನ ಹೃದಯ ದಪ್ಪಿರುತ್ತಿದೆ ಬೂರಿ ಹೊರಡುತ್ತ ನಾರದ ಮಹರ್ಷಿಗಳೇ, ನಾರದ ಮಹರ್ಷಿಗಳೇ,
ನನ್ನ ಕಣ್ಣ ಮುಂಭಾಗದಲ್ಲಿ ಕಣ್ಣು ನಿಂತಿದೆ. ಸಂತೋಷವಾಯಿತು. ಏನು ಮಗ ನೀನು ನರೇಂದ್ರನ ಮಗನನ್ನು? ಅಲ್ಲ, ನಾನು ಉತ್ಥಾನಪಾದನ ಮಗ. ಇಲ್ಲ, ನೀನು ನರೇಂದ್ರನ ಮಗ. ಇಲ್ಲ, ನಾನು ಉತ್ಥಾನಪಾದನ ಮಗ. ಗೊತ್ತುಂಟು ಮಗು, ನೀನು ಉತ್ಥಾನಪಾದನ ಮಗು ಎಂಬುದಾಗಿ. ಆದ್ರೆ ಅವನಿಗೆ ಹೆಸರುಂಟು ನರೇಂದ್ರ ಎಂಬುದಾಗಿ. ಯಾಕೆ ನರೇಂದ್ರ ಅಂತ ಕರೀತಾರೆ? ನರನಿಗೆ ಇಂದ್ರ ಅಂತಲ್ಲ. ನರ ಎಂಬುವ ಶಬ್ದವನ್ನು ಏಕವಚನದಲ್ಲಿ ನಾವು ಬೋಧಿಸುವಾಗಿಲ್ಲ. ಹಾಗೆ ನರರಿಗೆ ಇಂದ್ರ ಎಂಬುವ ಕಾರಣದಿಂದ ನರೇಂದ್ರ ಎಂಬುದಾಗಿ ಕರೀತಾರೆ. ನಿನ್ನನ್ನು ಹೆತ್ತವಳು ಅನಸೂಯೆ? ಅಲ್ಲ, ಸುನೀತಿ ದೇವಿ. ಅಲ್ಲ, ಅನಸೂಯೆ. ಇಲ್ಲ, ಸುನೀತಿ ಸುನೀತಿ ದೇವಿ ಅಂತ ಗೊತ್ತುಂಟು. ಅದು ಅವಳ ಅಂಕಿತ ನಾಮ. ಲೋಕದಲ್ಲಿ ಅವಳನ್ನು ಅನಸೂಯೆ ಎಂಬುದಾಗಿ ಯಾಕೆ ಕರೀತಾರೆ? ಅವಳಿಗೆ ಅಸೂಯೆ ಎಂಬುದೇ ಇಲ್ಲ, ಅದಕ್ಕಾಗಿ ಅವಳನ್ನು ಅನಸೂಯ ಎಂಬುದಾಗಿ ಕರೀತಾರೆ. ನೀನು ಯುವಕುಮಾರನ ಮಗು ಅರಮನೆಯಲ್ಲಿ ನಿನ್ನ ಪುರದಲ್ಲಿ ಆಡಿ ಓದುತ್ತಾ ಇರುವ ಕಾಲಕ್ಕೆ ನೀನು ಈ ಕಾನನಕ್ಕೆ ಬಂದಿದ್ದೀಯಲ್ವ, ಅದು ಕೂಡ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ. ನಿನ್ನನ್ನು ನೋಡುವಾಗ ಸ್ವಲ್ಪ ಬಾಲಕ ನೀನು, ಇನ್ನು 5 ವರ್ಷ ಕಳೆಯದ ಮಗು ನೀನು. ಯಾಕಪ್ಪ ಈ ಕಾನನಕ್ಕೆ ಬಂದೆ? ನನ್ನಲ್ಲಿ ಹೆಮ್ಮೆಯಾ? ಏನಪ್ಪ? ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ. ಹೇಳು ಮಗು, ಏನಾಯ್ತು? ನರದರಿ, ಈ ಧ್ರುವನ ಈ ಕಥೆಯನ್ನು ಏನೆಂದು ಹೇಳಲಿ? ಈ ದುರ್ದೈವಿಯ ವಿಚಾರವನ್ನು ಏನಂತ ಅರ್ಥಲಿ? ಅರುಂಧತಿಯೇ ಉಳಿದಿಲ್ಲಂದಲ್ಲಿ ಎಲ್ಲ ಮಕ್ಕಳಿಗೆ ಕೂಡ ಅಪ್ಪನ ತೊಡೆಯಲ್ಲಿ ಆಡುವ ಆಸೆ ಇದ್ದೇ ಇರುತ್ತದೆ ತಾನೆ. ಮಕ್ಕಳಿಗೆ ಎಂತ ಭಾವನೆ ಬರುವುದು ಸಹಜ. ನಾನು ನನ್ನ ತಂದೆಯವರಿಗೆ ಮಗನಿದ್ದಾನೆ. ನನ್ನ ತಮ್ಮ ಅಪ್ಪನ ತೊಡೆಯನ್ನು ಏರುವ ಸಂದರ್ಭದಲ್ಲಿ ಆಸೆಯಾಗಿ ನಾನು ಕುಳಿತು ಆಡಿದೆ. ಆದರೆ ನನ್ನ ಚಿಕ್ಕಮ್ಮನನ್ನು ದೂಡಿ ಹಾಕಿ ಸರಿಯಾಗಿ ಹೊಡೆದಳು. ನಾರದರೆ ಸರಿಯಾಗಿ ಹೊಡೆದಳು. ಮಾತ್ರವಲ್ಲ,
ಮತ್ತೊಂದು ವಿಚಾರವನ್ನು ಅನುಭವಿಸ್ತಾಳೆ. ಏನಪ್ಪ? ಎಲ್ಲ ರಾಜಪೀಠವನ್ನು ಏರಬೇಕಾದ್ರೆ ಹಾ ಕಾಡಿಗೆ ಹೋಗಿ ನಾಮಸ್ಮರಣೆಯನ್ನು ಮಾಡಿ ಹರಿಯನ್ನು ಒಲಿಸಿಕೊಂಡರೆ ಮಾತ್ರ ನನಗೆ ಯೋಗ ಬಂದಿತ್ತು. ಹಾಗಾಗಿ ಬಂದಿದ್ದೀನಿ. ನಾರದರೆ ನೀವು ಹರಿಭಕ್ತಿರಿದ್ದಾರೆ, ನೀವು ಹರಿಭಜನೆಯನ್ನು ಮಾಡುತ್ತೀರಿದ್ದಾರೆ. ಲೋಕದಲ್ಲಿ ಅದೆಷ್ಟೋ ಮಂದಿ ಹರಿಯನ್ನು ಕಾಣುವುದಕ್ಕೆ ಹೊರಟರೂ ಕೂಡ ಆ ಚಿಮ್ಮಯ್ಯ ಯಾರಿಗೂ ತಿಳಿಯುವುದಿಲ್ಲ. ಅವ ಹೇಗಿದ್ದಾನೆ, ಯಾವ ರೀತಿದ್ದಾನೆ, ಎಲ್ಲಿದ್ದಾನೆ ಎಂಬುದೇ ಅರಿವಿಗೆ ಬರುವುದಿಲ್ಲ. ಗುರುಮೇನಾದಂತಹ ನಮಗೆ ಚಿನ್ಮಯ ಉಳಿಯುವುದಿಲ್ಲ ಅಂತ ಅಲ್ಲ, ಮತ್ತೆ ಒಲಿಬಹುದು. ಅವನ ಇಚ್ಛೆಯಂತೆ ನಾವು ನಡೆದುಕೊಳ್ಳಬೇಕಲ್ಲ. ಅವನ ಇಚ್ಛೆ ಏನೆಂಬುದಾಗಿ ನಮಗೆ ಹೇಗೆ ಅರ್ಥವಾಗ್ತದೆ? ಅದು ಹೌದು. ನಾವು ಕೇಳಿ ಬಲ್ಲಿ ಹರಿಯನ್ನು ನಾವು ಯಾವ ರೀತಿ ಚಿತ್ತದಲ್ಲಿ ವಿತರಿಸಿದ್ದು ಇರುತ್ತೇವೋ ತದ್ರೀತಿಯಲ್ಲಿ ಒಲಿಯುತ್ತಾರೆ. ನಾನು ಹರಿಯನ್ನು ಕಾಣಬೇಕು. ಆ ಚತುರ್ಭುಜಧಾರಿ ಶ್ರೀಮನ್ನಾರಾಯಣನ ಮತ್ತು ಕಾಣಬೇಕು. ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮವನ್ನು ಹಿಡಿದಿರುವಂತಹ ಶ್ರೀಮನ್ನಾರಾಯಣನನ್ನು ಕಾಣಬೇಕು. ನಿಮಗೆ ಅವರನ್ನು ಕಾಣುವ ಬಗ್ಗೆ ತಿಳಿದಿದೆ ತಾನೇ? ನೀನೆ ಹೋದ ಶ್ರೀ ಹರಿಯ ಮೆಚ್ಚಿಸುವೆ ಪೇಳಾಗ ಬಾಲ ಮನುಮುನಿ ಸುರಮುಖ್ಯರೇ ಪರಿಹಾರ ಗುಣಗಾದೆ ಸುರಮುನಿ ಸುರಮುಖ್ಯರೇ ಪರಿಹಾರ ಗುಣಗಾದೆ ಮನುಳಾದೆ ಏನೋ ಏನಪ್ಪ ಮರುಳು ಮಾತನ್ನ ಆಡುತ್ತಿರುವೆ? ಹರಿಯನ್ನು ಕಾಣಬೇಕು, ನಾನು ತಪಸ್ಸು ಮಾಡುತ್ತೇನೆ ಎಂಬುದಾಗಿ ಮುಂದುವರಿದಿದ್ದೀಯಲ್ಲಪ್ಪ. ಅದು ಸರಿ. ಈಗ ನಾನು ಬರುವಾಗಲೇ ನಾರದರೆ ಅಂತ ಹೇಳಿ ನನ್ನನ್ನು ಬಿಡಿದೆ ಅಲ್ಲ, ನಾನೇ ನಾರದ ಎಂಬುದಾಗಿ ನಿಮಗೆ ಸ್ಪಷ್ಟವಾದದ್ದು ಹೇಗಪ್ಪ? ನನ್ನಮ್ಮ ಕೇಳಿದ್ದಾಳೆ. ಏನು ಅಂತ? ಕುಂಡಲಧಾರಿಯಾಗಿರುತ್ತೀರಂತೆ, ಕಾಯಿ ಮಸಗಧಾರಿಗಳಾಗಿರುತ್ತೀರಂತೆ, ಕೈಯಲ್ಲಿ ತಾಳ ಕಸ್ತೂರಿಯನ್ನು ಹಿಡಿದಿರುತ್ತೀರಂತೆ. ಮಾತ್ರವಲ್ಲ, ಕೈಯಲ್ಲಿ ಮಹತೀಯವನ್ನು ಹಾಕಿ ನಿಮ್ಮ ಕೈಯಲ್ಲಿ ನಿನ್ನಮ್ಮ ಹೇಳಿದ್ದಾಳೆ. ಹೌದು ಇದನ್ನೆಲ್ಲ ಹೇಳಿದ್ದಾಳೆ. ಆಗ್ಬೋದಪ್ಪ, ಇದನ್ನೆಲ್ಲ ಆರ್ಜಿಸಿಕೊಂಡದ್ದು ನೀನು. ಮಗು ಹರಿಯನ್ನು ನೀನು ಕಾಣಬೇಕೆಂಬ ನಿರ್ಧಾರವನ್ನು ಇರಿಸಿಕೊಂಡದ್ದು ಸರಿಯೇ, ಅದನ್ನು ತಪ್ಪು ಅಂತ ಹೇಳುವುದಿಲ್ಲ. ಆದರೆ ಈಗ ನೀನು ಆ ಕಾರ್ಯವನ್ನು ಮಾಡುವುದು ತಪ್ಪಪ್ಪ. ಯಾಕೆ ಅಂತ ಹೇಳ್ತೀಯ? ಯಾಕೆ? ನೀನು ಹೋಗುವುದು ಎಲ್ಲಿಗೆ? ತಪಸ್ಸಿಗಾಗಿ. ತಪಸ್ಸು ಎಂದರೆ ಏನು? ಅದು ಅಷ್ಟು ಸುಲಭದ ಕಾರ್ಯವೇ ಇಲ್ಲಪ್ಪ. ನಿರಾಹಾರ ನಿನ್ನ ಕೃಷಿಯೇ ಆದರೂ ಕೂಡ ನೀನು ನೀರು ಕುಡಿಯುವಾಗಿಲ್ಲ, ಹಸಿವಾದರೂ ಕೂಡ ನೀನು ಭೋಜನ ಸ್ವೀಕರಿಸುವುದಕ್ಕಿಲ್ಲ. ಇಂಥ ಕಠಿಣವಾದ ನಿರ್ಧಾರವನ್ನು ನೀನು ನಿರ್ಧರಿಸಿದ್ದೀಯ. ಹಾಗಾಗಿ ಇದನ್ನೆಲ್ಲ ನೀನು ಈಗ ಮಾಡುವುದಕ್ಕಾಗಲಿ. ನಿನ್ನ ಜೀವದಲ್ಲಿ ಪ್ರಾಣ ಎಂಬುದು ಇದ್ರೆ ಮಾತ್ರ ಇದನ್ನೆಲ್ಲ ಮಾಡುವುದಕ್ಕೆ ಸಾಧ್ಯ. ಈಗ ನಿನಗೆ ನಿನ್ನ ಜೀವನದಲ್ಲಿ ಪ್ರಾಣವಿಲ್ಲ. 16 ಕಳೆದ ಮೇಲೆ ನೀನು ಈ ಕಾರ್ಯವನ್ನು ಮಾಡುವುದಕ್ಕೆ ನಿಮ್ಮಯ ಪಾದ
ನಿಮ್ಮಯ ಮುನಿರಾಯ ನಿಮ್ಮಯ ಪಾದ ವಲರುಹರಿದೆನ್ನಯ ಲೋಚನಕ್ಕೆ ಗೋಚರವಾಯ್ತೆನ್ನ ವಿನುತ ಬಾಳರಿಯುವುದಲಿ ಧನುಜ ಹರಳ ಕಾಡಲೆನ್ನ ಧನುಜ ಹರಳ ಕಾಡಲೆನ್ನ ಮನದ ಬೇಟ ಸಿದ್ಧಿಸಿತು ಮನದಲ್ಲಿ ಸಂಶಯವು ಎಳ್ಳಿ ನೀತಿಲ್ಲ ಈ ಮಾತಿಗೆ ಮುನಿರಾಯ ನಿಮ್ಮಯ ಪಾದ ಮನರು ಹರಿದು ಓ ನಿಮ್ಮನ್ನು ಎಲ್ಲಿಗೂ ಹೋಗುವುದಕ್ಕೆ ಬಿಡುವುದಿಲ್ಲ ಇಲ್ಲ ನಾರದರೆ ನನ್ನ ಮನಸ್ಸಿನಲ್ಲಿ ನಾ ಸಂಕಲ್ಪಿಸಿ ಕಾರಣಕ್ಕೆ ಮಂಗವನ್ನು ಹರಿಯನ್ನು ಕಾಣಬೇಕು ಹರಿಯಲ್ಲಿ ನಾ ಸೇರಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ಬಂದವರು ಹಸಿವಿನ ಭೇಟಿ ನನಗೆಲ್ಲ ನಾರದರೆ ನನಗೆ ಹಸಿವಾದರೆ ಆ ನಾರಾಯಣನ ನಾಮೋಚ್ಚರಣವೇ ಆಹಾರವಾಗಿ ಬಂದಿದೆ ವಿಷಯ ಹೆದರಿಕೆ ನನಗಿಲ್ಲ ನಾರದರೆ ಹರಿನಾಮ ಸಂಕೀರ್ತನೆಯೇ ನನಗೆ ನೀರಾಗಿ ಒದಗಿತು ಮೂಲ ಪ್ರಾಣಿಗಳಿರುವ ಕಾಡುವೆಂಬ ಹಾಗಾಡುತ್ತಿದ್ದೀರಲ್ವೇ ಹರಿಯ ಭಜಕರಿಗೆ ಯಾವುದು ಕ್ರೂರ ನಾರದರೆ ಯಾವುದು ಕ್ರೂರ ಯಾವುದು ಕ್ರೂರ ಯಾವುದೇ ಭಯ ಭೀತಿ ಅಸೂಯೆ ಅಹಂಕಾರ ಯಾವುದು ನನಗಿಲ್ಲ ನನ್ನಲ್ಲಿರುವುದು ಛಲ ಅಲ್ಲ ನಾರದರೆ ನನ್ನಲ್ಲಿರುವುದು ಹಠ ಆ ನಾರಾಯಣನನ್ನು ಕಾಣಬೇಕು ಎನ್ನುವ ಒಂದೇ ಒಂದು ಆಸೆ ನಾರದರೆ ಈ ಧ್ರುವಕುಮಾರನ ಕಣ್ಣಿಂದಲೇ ನಿಮ್ಮ ಕಣ್ಣ ನೀರಿನಿಂದಲೇ ಪಾದವನ್ನು ತೊಳೆದು ಕೇಳುತ್ತಾ ಇದ್ದೇನೆ ದಾರಿ ತೋರಿಸುವುದಿಲ್ಲ ದ್ವಾದಶಾಕ್ಷರಿ ಮಂತ್ರವನ್ನು ತಲೆ ಸಾಧಿಸೆಂದುಪದೇಶವಿದ್ದನು ಸಾಧನದೊಳು ಮಾಧವನ ಒಲಿಸುವರೆಗೆ ನಿನ್ನಲ್ಲಿರುವ ಹರಿಭಕ್ತಿ ಅದು ಅನನ್ಯವಾದದಪ್ಪ ಎಂಥ ಭಕ್ತಿ ಎಂಥ ಶ್ರದ್ಧೆ ಮೆಚ್ಚಿದೆನಪ್ಪ ಮೆಚ್ಚಿದೆ ನಿನಗೆ ಈಗ ಹರಿಯನ್ನು ಕಾಣಬೇಕಲ್ವ ಕಾಣಲೇಬೇಕು ಕಾಣಿಸುವಲ್ಲಿ ನಾನು ನಿನ್ನ ಸಹಾಯವನ್ನು ಮಾಡಬಲ್ಲೆ ಯಾವ ರೀತಿ ಮಗು ನೀನು ಇಲ್ಲಿರುವ ಗಂಗೆಯ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಬೇಕು ಯಾಕೆ ಗಂಗಾ ನದಿಯಲ್ಲಿ ಮಿಂದು ಬರಬೇಕೆಂಬುದಾಗಿ ಹೇಳಿದೆ ಅಂದ್ರೆ ಯಾಕೆ ಗಂಗೆ ಎಲ್ಲ ನದಿ ಅಂತಲ್ಲಪ್ಪ ಮತ್ತೆ ಎಲ್ಲ ನದಿಗಳು ಗಿರಿಮೂಲದಲ್ಲಿ ಜನಿಸಿ ಸಾಂಗವಾಗಿ ಹರಿದು ಸಮುದ್ರವನ್ನು ಸೇರ್ತದೆ ಆದರೆ ಗಂಗೆ ಹಾಗಲ್ಲ ಎಲ್ಲಿಯೂ ಜನಿಸುವುದು ಅವಳು ತ್ರಿಪಥಗಾಮಿ ಇದ್ದಾಳೆ ಹೌದಲ್ವಾ? ಹರಿಯ ಪಾದದಿಂದ ಹುಟ್ಟಿ ಬ್ರಹ್ಮನ ಕಮಂಡಲವನ್ನು ಸೇರಿ ಹಾ, ಈಶನ ಜಟೆಯನ್ನು ಸೇರಿದ ಆಕೆಯ ಎಲ್ಲವೂ ತಿಳಿದಿದೆ ನಿನಗೆ ಅಲ್ಲಿ ಆ ಅಂತ ಪವಿತ್ರ ನದಿ ಅವಳು ಮಾತ್ರ ಓ, ಸ್ವರ್ಗ ಮಧ್ಯ ಪಾತಾಳ ಎನ್ನುವಂತಹ ಮೂರು ಲೋಕಗಳನ್ನು ಆಹ್ವಾನಿಸಿದ್ದವಳು ಹೌದಪ್ಪ. ಅವಳ ಪಾವಿತ್ರ್ಯತೆ ಬಗ್ಗೆ ಮತ್ತೊಂದು ವಿಚಾರವನ್ನು ಹೇಳುವುದೆಂದ್ರೆ ಅವಳ ಒಂದು ಬಿಂದು ಸೋಕಿದ್ರೆ ನಮ್ಮ ಮೈಯ ಮೇಲೆ ಸೋಕಿದ್ರೆ ಬ್ರಹ್ಮ ಹತ್ಯೆ ದೋಷ ನಿವಾರಣೆಗೊಳ್ಳುತ್ತಾರೆ. ಅಷ್ಟು ಪವಿತ್ರವಾದ ನದಿ ಅವಳ ನದಿ ಆ ನದಿಯಲ್ಲಿ ನಿಂದು ಅದರ ಬಳಿಯಲ್ಲಿರುವ ಮಧುವನವನ್ನು ಸೇರಬೇಕಪ್ಪ. ಸೇರಿ ಅಲ್ಲಿ ನೀನು ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಅದು ಖಂಡಿತವಾಗಿಯೂ ಹೊಲಿತಾನೆ. ಹೇಗೆ ಮಾಡುವುದೆಂದ್ರೆ ನಾನು ದ್ವಾದಶಾಕ್ಷರಿ ಮಂತ್ರವನ್ನು ಹೇಳಿಕೊಡುತ್ತೇನೆ.
ಹೇಳಿಕೊಡುತ್ತೇನೆ. ಅದನ್ನು ನೀನು ಪಠಿಸಿದ್ದಾದರೆ ಖಂಡಿತವಾಗಿಯೂ ನಿನಗೆ ಅರಿವು ಒಲಿತಾನೆ. ನಿನ್ನ ಭಕ್ತಿಗೆ ಮೆಚ್ಚಿ ಅವ ಬಂದೇ ಬರುತ್ತಾನೆ. ಅದು ದ್ವಾದಶಾಕ್ಷರಿ ಮಂತ್ರ ಯಾವುದು ನಾರದ? ನಾನು ಹೇಳಬೇಕೆ? ನಾನು ಸಂಬೋಧಿಸ್ತೇನೆ, ಹಾಗೇ ಹೇಳಬೇಕು. ಓಂ ನಮೋ ಭಗವತೆ ಭಗವತಿ ವಾಸುದೇವಾಯ. ವಾಸುದೇವಾಯ. ಹೇಳಪ್ಪ. ಓಂ ನಮೋ ಭಗವತೆ ವಾಸುದೇವಾಯ. ಆಹಾ ಆಹಾ, ಒಮ್ಮೆ ಹೇಳಿದ್ರೆ ಸಾಕು, ಅವನಿಗೆ ಅರ್ಥವಾಯಿತು. ಅಷ್ಟು ಶ್ರದ್ಧೆ ಹರಿಭಕ್ತಿಯಿಂದ ಹೀಗಿರ್ಬೇಕು. ಅಪ್ಪ, ನಾನು ಹೇಳಿದ್ದನ್ನೆಲ್ಲ ಮಾಡಿ ನಿನಗೆ ಖಂಡಿತವಾಗಿ ಅರಿವು ಮುಗಿತಾನೆ. ಆಯ್ತು, ನನಗೆ ಆಶೀರ್ವದಿಸಿ. ನಿಮಗೆ ಶುಭವಾಗಲಪ್ಪ. ಹೇಳಪ್ಪ, ಹೇಳು. ಅತ್ತ ಕಡೆ ತಿರ. ಹಾಗೆ ಬರ್ತೇನೆ. ಮುಂದುವರಿಯುತ್ತೇನಲ್ಲಿ ತುಪ್ಪುವ ಮನುವಲವನು ಕಾಳು ಸಂತಸದಲ್ಲಿ ಧ್ರುವನು ಸಂತಸದಲ್ಲಿ ಧ್ರುವನು ಕಾತು ಬಿಡಲನು ರೇ ಬಲಿ ಕಂತು ಬಿಡಲನು ರೇ ಬಿಡಲಂತರದಲ್ಲಿ ನಾನು ತುಪ್ಪುವ ಮನುವಲವನು ಕಾಳು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದೆ. ತಪಸ್ಸಲ್ಲಿ ಬೇಕಾದಂತಹ ಮಧುವನ ಸ್ಥಳವನ್ನು ಸೇರಿಕೊಂಡು ಇನ್ನು ಉಳಿದಿರುವುದು ಒಂದು. ನಾರದರ ಹೇಳಿದಂತೆ ದ್ವಾದಶಾಕ್ಷರಿ ಮಂತ್ರವನ್ನು ನಾವು ಭಜಿಸಬೇಕು ಎನ್ನುವ ಹಾಗೆ ಇನ್ನೇಕೆ ತಡ. ಸೂಕ್ತವಾದ ಸ್ಥಳವನ್ನು ಇಲ್ಲೇ ಇಟ್ಟು ದ್ವಾದಶಾಕ್ಷರಿ ಮಂತ್ರವನ್ನು ಪಠಿಸಿ. ದೇವೇಂದ್ರ ಮಾತು ನಾನೇ ಸರಿ ಏನಂತ ಹೇಳುವುದಕ್ಕೆ ನಾಕಲೋಕವಾಸಿಗಳು ಸ್ವಾಮಿ. ದುಃಖ ಇಲ್ಲದೆ ಇರುವಂತಹ ಲೋಕದಲ್ಲಿ ವಾಸಿಸುವವರು ನಾವು. ಆದರೆ ಸಮಸ್ಯೆ ಎಂಬುದು ಯಾವ ಕಾರಣಕ್ಕೂ ಸಮಸ್ಯೆ ಅಲ್ಲ. ಇಷ್ಟರವರೆಗೆ ಆ ಕೆಟ್ಟ ರಾಕ್ಷಸರಿದ್ದ ಅನೇಕ ಸಮಸ್ಯೆಗಳನ್ನು ಅನುಭವಿಸಿದವರು ನಾವು. ಆದರೆ ದೇವರ ದಯೆಯಿಂದ ಈ ಕಾಲಕ್ಕೆ ರಾಕ್ಷಸರ ಸಮಸ್ಯೆ ಇಲ್ಲ. ಆದರೆ ಮತ್ತೊಂದು ಸಮಸ್ಯೆ ಉದ್ಭವಿಸಿದೆ. ಎಲ್ಲಿ ಎಲ್ಲರೂ ಒಂದು ರೀತಿಯ ತಾಪದಿಂದ ಬಳಲುತ್ತಾ ಇದ್ದಾರೆ. ಕೇವಲ ಧರೆ ಮಾತ್ರವಲ್ಲ, ಮೇರುಲೋಕವಾದಂತಹ ಈ ಸ್ವರ್ಗದಲ್ಲಿಯೂ ಕೂಡ ದೇವತೆಗಳಾದಂತಹ ನಮ್ಮವರು ಒಂದು ರೀತಿಯ ತಾಪಕ್ಕೆ ಉಪಸಾದಿ ರೋಗಗಳು ಅವರನ್ನು ಬಾಧಿಸುತ್ತವೆ. ನಾನಾ ರೀತಿಯ ಸಮಸ್ಯೆಗಳು ಆವರಿಸುತ್ತಾ ಇದೆ. ಇದಕ್ಕೆ ಕಾರಣ ಏನೆಂಬುದನ್ನು ಸುತ್ತಾರದಲ್ಲಿ ನೋಡಿದಂತಹ ಕಾಲಕ್ಕೆ
ಓಹೋ ಹೋ ಹೋ ಉತ್ತರ ಪಾದರಸರ ಮಗನಾದಂತಹ ಧ್ರುವ ಕುಮಾರನು ಶ್ರೀಹರಿಯ ಕುರಿತು ಅನಗಾಧವಾದಂತಹ ತಪಸ್ಸನ್ನೇ ಆಚರಿಸುತ್ತಾ ಇದ್ದಾರೆ. ಅವನ ತಪಸ್ಸಿನ ತೀಕ್ಷ್ಣತೆಯ ಪರಿಣಾಮದಿಂದ ಲೋಕಗಳು ತತ್ತರಿಸಿ ಹೋಗುತ್ತಾ ಇದೆ. ಆದ್ದರಿಂದ ಲೋಕಕ್ಕೆ ಈ ರೀತಿಯ ಕೆಟ್ಟ ಪರಿಣಾಮವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಆ ಧ್ರುವ ಕುಮಾರನ ತಪಸ್ಸನ್ನು ಕೆಡಿಸಲೇಬೇಕು. ಏನು ನಾವಾಗಿಯೇ ಹೋಗಿ ಕೆಡಿಸುವುದ? ಅವರನ್ನು 5 ವರ್ಷದ ತರಾಳ 5 ವರ್ಷದ ಪ್ರಾಯದ ಹುಡುಗನ ತಪಸ್ಸನ್ನು ಕೆಡಿಸುವುದಕ್ಕೆ ದೇವತೆಗಳೇ ಹೋದ ಎಂದು ಹೇಳಿದರೆ ಲೋಕದ ಮಂದಿಗಳು ಅಪಾದ್ಯ ಮಾಡಿ ನಾನು ಬೇಡ ಅಕ್ಷರ ಎಂದು ಕೈಗೊಂಡು ಅಪ್ಸರೆಯರನ್ನು ಕಳುಹಿಸಿದವರಿದ್ದಾರೆ. ಅವರ ನಾಟ್ಯ ವೈಭವಕ್ಕೂ ಅವರ ಸೌಂದರ್ಯಕ್ಕೂ ಮರಳಾದಂತಹ ಋಷಿ ಮುನಿಗಳು ತಪಸ್ಸನ್ನು ಬಿಟ್ಟವರೂ ಇದ್ದಾರೆ. ಆದರೆ ಈ ಕಾಲಕ್ಕೆ ಅಪ್ಸರೆಯರನ್ನು ಕಳುಹಿಸಿದರೆ ಸರಿಯಾಗುತ್ತೋ? ಆಗುವುದೇ ಇಲ್ಲ. ಏಕೆಂದರೆ 5 ವರ್ಷದ ಕೋಲ ಅಪ್ಸರೆಯರನ್ನು ನೋಡಿದರೆ ತಾಯಿ ಎಂಬ ರೀತಿಯಲ್ಲಿ ಕೈ ಮುಗಿದವರು. ಅದು ಬೇಡ. ಅವನ ಮನಸ್ಸಿನಲ್ಲಿ ಭಯ ಎಂಬುದು ಆವರಿಸಬೇಕಾಗಿದೆ. ಆದ್ದರಿಂದಲೇ ಘೋರ ರೂಪದ ಮಾಂಸಾಹಾರವನ್ನು ಸೇವಿಸುವಂತಹ ರಕ್ತಪಾನ ಮಾಡುವಂತಹ ಶಾಕಿನಿ ಡಾಕಿನಿ ಮುಂತಾದಂತಹ ಭೂತಗಣಗಳನ್ನು ಕಳುಹಿಸಿ ಅವನ ತಪಸ್ಸನ್ನು ಕೆಡಿಸಬೇಕಾಗಿದೆ. ಎಲ್ಲಿ ಶಾಕಿನಿ ಡಾಕಿನಿಯರು ಉದ್ದೇಶ
ಕೊಡ್ತಾ ಇದ್ದವರು. ಆದ್ರೆ ನಿಮ್ಮ ಕರೆಗೆ ಕಾರಣವೇನು? ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಮಗನಾದಂತಹ ಧ್ರುವನ ಬರೆದು ಈ ಕಾಲಕ್ಕೆ ಹರಿಯ ಕುರಿತು ಘನಘೋರವಾದಂತಹ ತಮ್ಮ ತಂದೆ ಆಚರಿಸುತ್ತಾ ಇದ್ದಾರೆ. ಅವನ ತಪಸ್ಸಿನ ಪ್ರಭಾವದಿಂದ ಲೋಕವು ತತ್ತರಿಸಿ ಹೋಗುತ್ತಾ ಇದೆ. ಆದ್ದರಿಂದ ಅವನು ಇನ್ನೂ 5 ವರ್ಷದ ತರಳ. ಅವನ ಮನಸ್ಸಿಗೆ ಹೆದರಿಕೆ ಎಂಬುದು ಮೂಡಬೇಕಾಗಿದೆ. ತನ್ಮೂಲಕವಾಗಿ ಅವನು ಆಚರಿಸುವಂತಹ ತಪಸ್ಸನ್ನು ಬಿಡಬೇಕು. ಆದ್ದರಿಂದಲೇ ನೀವೊಂದು ಕೆಲಸವನ್ನು ಮಾಡಬೇಕು. ಏನು ಹೇಗೆ ಮಾಡುತ್ತೀರಿ ಎಂಬುದು ನನಗೆ ತಿಳಿದಿಲ್ಲ. ಈ ಕ್ಷಣವೇ ಮಧುವನವನ್ನು ಸೇರಬೇಕು. ಅವನ ತಪಸ್ಸನ್ನು ಕೆಡಿಸಬೇಕು. ಏನು ಹೇಳುತ್ತೀರಿ? ತಪಸ್ಸನ್ನು ನಾನು ಕೆಡಿಸಿ ಬರ್ತೇನೆ. ಬಿಡ ಚಿಂತೆ. ಅತಿ ಶೀಘ್ರದಲ್ಲಿ ಆ ಬಾಲಕನ ತಪಸ್ಸನ್ನು ಯಾಕೆ ಅರಮನೆಯಲ್ಲಿ ಕುಳಿತು ಚೆನ್ನಾಗಿ ಊಟ ಮಾಡಲಿಕ್ಕೆ ಹೋಗಿ
ತಪಸ್ಸಿನೆಂದೇಳಿಸುವನು ಎದುರು ಹೋದಾಗ ಅವನ ಮುಖದಿಂದ ಒಂದು ಜ್ವಾಲೆ ಪ್ರಕಟವಾಯಿತು. ನಮ್ಮನ್ನೆಲ್ಲ ಸುಡುವುದಕ್ಕೆ ಕೋಪವಿದು ತಲ್ಲ ಕೋಪವಿರುವುದಲ್ಲ ನಿನ್ನಂಬು ಗೊಪ್ಪಿಗೆ ಬಲನೆಂಬವ ಬೆದರು ಬರಲ್ಲ ಕಾಲ ಕರ್ಮ ಬಡೀರಿದಾತನು ಸೋಲು ಮನೆ ಬರಲಿಗೆ ಸುಮ್ಮನೆ ಒಂದು ಪಾಯವ ತಾಳು ತಾಳು ಸಿಟ್ಟಲ್ಲಿದ್ದೀಯ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟಿದ್ದೀಯ ಇದು ಸರಿಯಲ್ಲಪ್ಪ. ಯಾಕೆ ಸ್ವಾಮಿ? ನಿನ್ನ ಹೆದರಿಕೆಗೆ ಬೆದರಿಕೆಗೆ ಬಗ್ಗುವ ಬಾಲಕ ಜಗ್ಗುವ ಬಾಲಕ ಧ್ರುವನಲ್ಲ. ಆದರೆ ಈ ಕಾಲಕ್ಕೆ ಆತನ ತಪಸ್ಸಿನ ಪ್ರಭಾವದಿಂದ ಲೋಕವೇ ತಗಡಿಗೆ ಹೋಗಿತ್ತು. ಅಯ್ಯ, ಆ ಜಗದ್ರಕ್ಷಕನ ಸಂಕಲ್ಪ ಏನು ಹೇಗೆ ಎಂಬುದು ಯಾರಿಂದಲೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನು ಎಷ್ಟು ಬಡಿದಾಡಿದ್ರು ಹೊಡೆದಾಡಿದ್ರು ಪ್ರಯೋಜನ ಎಂಬುದು ಇಲ್ಲ. ಪರಿಹಾರ ಏನು ಸ್ವಾಮಿ? ಬಾಲಕನ ಬಗ್ಗಿದ ಒಂದು ಉಪಾಯವನ್ನು ಮಾಡ್ಬೋದು. ಏನು ಸ್ವಾಮಿ? ತಲೆಗೆ ನಾವೆಲ್ಲ ವಾರಿದಾದಲೆಡೆಗೆ ನಾವೆಲ್ಲ ಹೋಗಿ ಬೇಡರೆ ತೀರದಿರು ನಿನ್ನೆ ಊರ ದೈವದ ಕೂರುಮೆಯದಂತೆ ಊರು ಸುಮ್ಮನೆ ಮೂಲೆಗುಂಗುವುದೇಕೆ ಕೋಪವ ಕೈಲಿದರು ಗುಣಬಾಳವಿರುವುದು ವರಿದಾದಲೆಡೆಗೆ ನಾವೆಲ್ಲರೂ ಅಯ್ಯ ಸುರಪಾಲ, ಕೋಪದಿಂದಾಗಿ ಎಷ್ಟು ಬಡಿದಾಡಿದ್ರು ಪ್ರಯೋಜನ ಇಲ್ಲ. ಮತ್ತೇನು ಮಾಡೋಣ ಸ್ವಾಮಿ? ಒಂದು ದಾರಿ ಉಂಟು. ಏನಾದ್ರು? ನೇರವಾಗಿ ವೈಕುಂಠವಾಗಿ ಶ್ರೀಮನ್ನಾರಾಯಣ ಮನೆಗೆ ಹೋಗಬೇಕು. ಆಹಾ. ಎಲ್ಲರೂ ಸೇರಿ ಹೀಗೆ ಹಾಗೆ ಪರಿಹಾರ ದೇವ ಎಂಬುದಾಗಿ ತಿಳಿಸಿದ್ರೆ ಈ ದಾರಿ ತೋರಿಸಲಿಕ್ಕೆ ಸಾಧ್ಯ. ಕೋಪವನ್ನು ಬಿಟ್ಟು ಬಿಡಯ್ಯ. ಆ ಕ್ರಿಯೆಯ ಇವರೇ ಸರಿಯಾದ ಕಾಲಕ್ಕೆ ಸರಿಯಾದ ಸೂಚನೆಯನ್ನೇ ಕಟ್ಟಲಾಗಿದೆ. ಹಾ. ಇನ್ನು ತಡ ಮಾಡುವುದು ಸಲ್ಲದು. ಹಾ. ನಮ್ಮನ್ನು ನೀನೇ ರಕ್ಷಿಸಬೇಕು ಸ್ವಾಮಿ. ಸುರಪಾಲ, ಈ ಹೊತ್ತಿಗೆ ನನ್ನ ಬಳಿಗೆ ಬಂದಿದ್ದೀಯ. ಯಾಕಾಗಿ ಬಂದಿದ್ದೀಯ? ಬಂದ ವಿಚಾರವೇನು ಹೇಳಬಾರದೆ? ಅರೆಯಲ್ಲಿ ಉದಾರವಾದ ಒಡನಾಡುವಂತಹ ಧ್ರುವನೆಂಬುವನು ಈ ಕಾಲಕ್ಕೆ ನಿನ್ನ ಕುರಿತಾದಂತಹ ಘೋರವಾದಂತಹ ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ. ಆತನ ತಪಸ್ಸಿನ ಪ್ರಭಾವದಿಂದ ಲೋಕವೇ ತತ್ತರಿಸಿ ಹೋಗುತ್ತಾ ಇದೆ. ಆದ ಕಾರಣವೇ ಆತನ ತಪಸ್ಸನ್ನು ಕೆಡಿಸುವಲ್ಲಿ ನಾವು ಪ್ರಯತ್ನ ಪಟ್ಟೆ. ಶಾಕಿನಿ ಡಾಕಿನಿ ಮುಂತಾದಂತಹ ಭೂತಗಣಗಳನ್ನೇ ಆತನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಕಳುಹಿಸಿ ಆ ಕಾಲಕ್ಕೆ
ಆತನ ತಪದ ಜ್ವಾಲೆಯಿಂದ ಆ ಪುಸ್ತಕಗಳಿಗೆ ಅವನನ್ನು ಏನೂ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆ ಕಾಲಕ್ಕೆ ನಾನೇ ತೆರಳಿ ಆತನ ತಪಸ್ಸನ್ನು ಕೆಡಿಸುತ್ತೇನೆ ಎನ್ನುವಂತಹ ಉದ್ದೇಶದಿಂದ ತೆರಳುತ್ತಿರುವಂತಹ ಕಾಲಕ್ಕೆ ಬೃಹಸ್ಪತಿ ಆಚಾರ್ಯರು ಬಂದು ನನ್ನನ್ನು ತಡೆದವರಿದ್ದಾರೆ. ಅರ್ಥವಲ್ಲ, ಆ ಯುವಕುಮಾರನ ತಪಸ್ಸನ್ನು ಕೆಡಿಸುವಲ್ಲಿ ನಾನು ಮುಂದಾಗುವುದು ತರವಲ್ಲೇ ಎಂಬ ಉಪದೇಶವನ್ನು ಮಾಡಿ ನಿನ್ನ ಬಳಿಗೆ ಬಂದು ನಿನ್ನಲ್ಲಿ ಪರಿಹಾರವನ್ನು ಕೇಳಬೇಕು ಕೊಟ್ಟವರಿದ್ದಾರೆ. ಆದ ಕಾರಣವೇ ನಿನ್ನ ಬಳಿಗೆ ಬಂದಿದ್ದೇನೆ. ನೀನೇ ಏನಾದರೂ ಪರಿಹಾರ ನನ್ನಿಂದಲೇ ತಪಸ್ಸನ್ನು ಆಚರಿಸಿ ನನ್ನನ್ನು ಭಕ್ತಿ ಮೆಚ್ಚಿದ್ದವ ಆತ ಯಾವ ಹೊತ್ತಿಗೆ ಬೇಕು ಆ ಹೊತ್ತಿಗೆ ಪ್ರತ್ಯಕ್ಷೀಕರಿಸುತ್ತಾ ಇದ್ದವ. ಆತರ ಈ ಕ್ಷಣದಲ್ಲಿ ಆಡಿದಂತಹ ಮಾತು ಆತರ ತಪಸ್ಸನ್ನು ಕೆಡಿಸಕ್ಕಾಗಿ ನೀನೇ ಮುಂದಾಗಿದ್ದೀಯ. ಈ ಹೊತ್ತಿಗೆ ಎಂತಹ ತಪ್ಪಿನ ಕೆಲಸ ಮಾಡಿದ್ದೀನಿ. ಮೊದಲಾಗಿ ಈ ವಿಚಾರ ನನ್ನ ಬಳಿ ಬಂದು ತಿಳಿಸಿ ಆ ಬಳಿಕ ನಿನ್ನ ಅಪ್ಪಣೆಯನ್ನು ಪಡೆದು ಹೋಗುತ್ತಿದ್ದರೆ ನಾನಾಗಿ ನಿಮಗೆ ಒಪ್ಪಿಗೆಯನ್ನು ಕೊಡುತ್ತಿದ್ದವು. ಆದರೆ ಈ ಕ್ಷಣದಲ್ಲಿ ನನ್ನಲ್ಲಿ ವಿಚಾರವನ್ನು ತಿಳಿಸದೆ ಆತನ ಬಳಿಗೆ ಹೋಗಿ ಆತನ ತಪಸ್ಸನ್ನು ಕೆಡಿಸಕ್ಕೆ ಹೋಗಿದ್ದೀನಿ. ತಪ್ಪಿನ ಕೆಲಸವನ್ನೇನು ಮಾಡಿದ್ದಾಗಿದ್ದೀನಿ. ಮುಂದೆ ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ಯಾವ ಹೊತ್ತಿಗೆ ಆತನ ಕಣ್ಣಾರೆ ನೋಡಿಕೊಳ್ಳಬೇಕು ಮಾತಿದ್ದರೆ ನನ್ನ ತಪಸ್ಸಿನ ಮೇಲೆ ಆತನ ಪ್ರತ್ಯಕ್ಷವಾಗುತ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಹೋಗಿದಾಗ ತಾಯಿ ಹತ್ತಿರಕ್ಕೆ ಬರುವುದು ಸಹಜ, ಕರುವಂದು ಹೋಗಿದಾಗ ದನ ಹತ್ತಿರಕ್ಕೆ ಬರುವುದು ಸಹಜ. ಹಾಗಾಗಿ ಈ ಕ್ಷಣದಲ್ಲಿ ಕೂಡ ನನ್ನ ಭಕ್ತಿಯಂತಹ ಧ್ರುವ ಕಲಿತಾಗ ಹೋಗಿ ನನ್ನ ಕರ್ತವ್ಯ. ಹಾಗಾಗಿ ನೀನು ಮಾಡಿದ ತಪ್ಪಿನ ಕೆಲಸವನ್ನೇನು ಆಗಿದೆ, ಮುಂದಕ್ಕೆ ಒಳಗಿದ್ದಕ್ಕೂ ನಾನು ನೋಡಿಕೊಳ್ಳುತ್ತೇನೆ ಏನಿದೆ ವಿಶೇಷತೆ ನಡೆದು ಹೋಯಿತು. ಧ್ರುವಕುಮಾರಿಂದ ಆತನ ಮನೆಗೆ ಹೋಗಬೇಕು. ನನ್ನ ಬಗ್ಗೆ ತಪಸ್ಸನ್ನು ಆಚರಿಸ್ತಾ ಇದ್ದಾರಂತೆ. ಹೊತ್ತು ಕಳೆಯಲಿಲ್ಲ, ನೋಡಿ ಭಯಭಕ್ತಿಯಲ್ಲಿ ತೋಳ್ಗಳ ನೀಡಿ ಧರೆಯಲಿ ದಂಡದಂತೆ
ಸ್ತುತಿ ಮಾಡಲರಿಯದೆ ನಿರಲು ಕಾಣುವಾಗ ನೋಡಿ ಬಂದಿರಲಿ. ಮಗನೇ ಧ್ರುವಕುಮಾರ, ನಿನ್ನಂತಹ ಭಕ್ತಿಯ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ನನ್ನಿಂದ ಏನು ಬರಬೇಕು ಕೇಳಿಕೋ ಮಗನೇ. ಮುಟ್ಟಲು ಮೂಡಿರುರು ಶರದೇ ಈ ಹೊತ್ತಿನಲ್ಲಿ ಮಗನಂತಹ ಧ್ರುವಕುಮಾರನಲ್ಲಿ ಏನು ಬರಬೇಕೆಂಬ ಮಾತನ್ನು ಕೇಳಿದ್ದಾದರೆ ಮೌನದಲ್ಲಿ ಕುಳಿತುಕೊಂಡಿದ್ದಾನೆ, ಹೆದರುತ್ತಾ ಇದ್ದಾನೆ. ಹೇಗಾದರೂ ಈತನು ಮಾತನಾಡಬೇಕು ತಾನೇ, ಹೊತ್ತು ಕಳೆಯಲಿಲ್ಲ. ನನ್ನ ಕೈಯಂತಹ ಪಾಂಚಜನ್ಯವನ್ನೇ ಜಯ ಜಯ ರಮಾಕಾಂತ ಸುನಿತಾಂತ ಗುಣಮತ ಜಯ ಜಯ ನಿರಾವರಣ ಶ್ರಿತ ಕರುಣನುತ ಚರಣ ಜಯ 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 ನಿರಾವರಣ ಶ್ರಿತ ಕರುಣನುತ ಚರಣ ಜಯ ಜಯ ಋಷಿಕೇಶ ಸ್ಥಿರತೋಷ ಬಬಲಾಶ ಜಯತು ಜಯತು ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ನಿತ್ಯಾನುಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸದನುಕೈಕನಾಥಂ ಜಯ 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 ಜಯ. ಕಂದಲಿಲ್ಲ ದೃಢಕ್ಕೆ ಮೆಚ್ಚಿ ಬಂದೆನು ನಾ ಕೇಳಿ ಕಂದಲಿಲ್ಲ ದೃಢಕ್ಕೆ ಮೆಚ್ಚಿ ಬಂದೆನು ನಾ ಕೇಳಿ ನಾನೇ ಮನದ ಬಿಟ್ಟವನ್ನು ಉಂಟದಿ ಬೇಳಿ ತಂದೆ ಮನದ ಬಿಟ್ಟವನ್ನು ಕಂದ ನಿನ್ನ ಬಿಡಕ್ಕೆ ಮೆಚ್ಚಿ ಬಂದೆನು ನಾ ಕೇಳಿ ಕಂದ ಕಂದ ಧ್ರುವಕುಮಾರ, ನನ್ನನ್ನೇ ಅನಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡವನಿ ಕಾನನದ ಮಧ್ಯದಲ್ಲಿ ಪ್ರತ್ಯಕ್ಷೀಕರಿಸಿದ್ದೀಯಾ. ನಿನ್ನಂತಹ ಭಕ್ತಿಯ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ನನ್ನಿಂದ ಏನು ಬರಬೇಕು ಕೇಳು ಮಗನೇ, ವರವನ್ನು ಅನುಗ್ರಹಿಸುತ್ತೇನೆ. ದೇವದೇವನಿಲ್ಲ ಪಾದಾತ್ಯವಲೋಕನವೇ ಸಜೀವನ ವಹಿಸೆ ನೋಡು. ದೇವದೇವನಿಲ್ಲ ಪಾದಾತ್ಯವಲೋಕನವೇ ಸಂಜೀವನ ವಹಿಸೆ ನೋಡಲು ಇನ್ನಾವುದು ಅದರಿಂದ ಅಧಿಕ ಮರವು ನೋಡಲಿನ್ನಾವುದು ಅದರಿಂದ ಅಧಿಕ ಮರವು ದೇವದೇವನಿಲ್ಲ ಪಾದಾಚಾವಲೋಕನವೇ ತಲೆ ಸಂಜೀವನವೇ ಧ್ರುವಕುಮಾರ, ನಾನು ಅನನ್ಯ ಭಕ್ತಿಗೆ ಮೆಚ್ಚಿ ಮೈದೂರಿದೆಯಲ್ಲ. ನಿಜ. ನನ್ನ ಜನ್ಮವೇ ಪಾವನವಾಯಿತು. ಈ ಕಣ್ಣುಗಳನ್ನೆಷ್ಟೋ ಜನ್ಮಗಳಿಂದ ಮಾಡಿದ ಪುಣ್ಯ ಈ ಕಾಲಕ್ಕೆ ಫಲಿಸಿತು ಎನ್ನುವ ಹಾಗೆ ಭಾಸವಾಗುತ್ತಾ ಇತ್ತು. ಹೌದ ಕಂದ. ಯಾವುದೋ ಕಷ್ಟದ ಉದ್ದೇಶವನ್ನು ಇರಿಸಿಕೊಂಡು ಹಾ. ನನ್ನ ತಂದೆಯ ದುಡಿಯನ್ನು ಏರಬೇಕು ಎನ್ನುವ ಉದ್ದೇಶವನ್ನು ತಿಳಿಸಿಕೊಂಡು ಇಂದ ಕುರಿತು ತಮ್ಮನ್ನು ಆಚರಿಸಿದವ ಇರುವ ತಂದೆ. ಹೌದು ಮಗ, ಈ ಪಾಪಿಗೆ ದರ್ಶನವನ್ನಿಂದೆ ತಂದೆ ದರ್ಶನವನ್ನಿಂದೆ ನಿಜ ಕಂದ. ತಂದೆ, ಏನು ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆ ಉಳಿದಿಲ್ಲ ತಂದೆ, ಯಾವ ಆಸೆ ಉಳಿದಿಲ್ಲ. ನನ್ನ ಹರಿಯನ್ನು ಕಂಡ ಬಳಿಕ ನನ್ನ ಬೆಳೆಯದಿರೋದು ಒಂದೇ ಆಸೆ. ಏನದು ಆಸೆ ಕಂದ? ಆ ಆಸೆಗಿಂತ ಮೊದಲು ಹಾ.
ಅಪ್ಪನ ತುಡಿಯಲ್ಲಿ ಇರುವ ಭಾಗ್ಯವನ್ನು ನನಗಿಲ್ಲದ. ರೊಕ್ಕದಲ್ಲಿ ಇರಲಿಲ್ಲ ತಂದೆ, ಹೌದು, ನಿನ್ನ ತುಡಿಯಲ್ಲಿ ಇರಬೇಕೆನ್ನುವ ಆಸೆ. ನನ್ನ ತೊಡೆಗೆ ಮಾತು ನನಗೆ ಕಂಡ ನಿಲ್ಲು ಮಗನು. ಯಾವುದೇ ಮಕ್ಕಳ ಆಸೆಯನ್ನು ಈಡೇರಿಸಬೇಕಾದ ತಂದೆ ತಾಯಿಗಳ ಕರ್ತವ್ಯ. ಆದರೆ ಹೊತ್ತಿಗೆ ನನ್ನ ಬಳಿಗೆ ಬಂದು ದೇವರಂತ ನನ್ನ ತೊಡೆಯ ಮೇಲೆ ಏರಬೇಕೆಂಬ ಆಸೆ ನಿನಗೆ ತಾನೆ. ನಿನ್ನ ಆಸೆ ನಿರಂತೆ ಮಾಡುವ ನಾನೆಲ್ಲ ಹೀಗೆ ಮಾತ್ರ ಹೀಗೆ ಕಂದ. ನಿನ್ನ ತುಡಿಯಲ್ಲಿರೋದನ್ನು ಕುಳ್ಳರಿಸಿದೆಯಲ್ಲ, ಹಾ, ಈ ಧ್ರುವನ ಜನ್ಮವೇ ಪಾವನವಾಯಿತು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಇನ್ನು ನನಗೆ ಬೇಕಾಗಿರುವುದು ಒಂದೇ ಒಂದು ತಂದೆ. ಮುಂದಿನ ಆಸೆಗೆ ಏನು ಕಂಡ ನಿನಗೆ? ಈ ಮಾನವ ದೇಹದಿಂದ ಮುಕ್ತಿ ಕೊಟ್ಟು ನಿನ್ನೊಂದಿಗೆ ನನ್ನನ್ನು ಕರೆಸಿಬಿಡು. ಎಂತಹ ಮಾತನಾಡಿಬಿಟ್ಟಿದ್ದು ಕಂಡ ನೀನು. ಏನು ಹೌದು, ರಾಜ ಸಿಂಹಾಸನವನೇರ್ತು ಸಾವಧಾನದುಳಾಡು. ರಾಜ ಸಿಂಹಾಸನವನೇರ್ತು ಸಾವಧಾನದುಳಾಡು. ತಲೆ ಸಕಲ ಸಾಮ್ರಾಜ್ಯ ಭೋಗಗಳನ್ನುಂಡು ತೀರ್ಚಿಗೆ ಪಾವನಕ್ಕೆ ಪಾವನವೆನಿಪ್ಪಿಲ್ಲ ಪದಮಂ ಪ್ರಭಾವಿಗಿನೈದಿದಪೇ ಕಡೆಗೆ ನೀನನುತ ರಾಜೀವ ಲಾಭವು ಕೃಪೆಯೋಳೊಡಬಡಿಸಿ ಮತ್ತೆ ತಕ್ಕ ಈಸುತ್ತಲೇ ಉಪಯೋಗ ಭುವನಾತ್ಮಜ ಕೇಳು. ಕುಮಾರ, ಈ ಹೊತ್ತಿಗೆ ನೀನು ಆಡಿದ ಮಾತನ್ನು ಸರಿಯಾಗಿ ಕೇಳಿದವನು ನಾನು. ಸರಿ, ಚಿಕ್ಕವನಾಡಿದ ಮಾತನ್ನು ಕೇಳಿ ಯಾವುದೇ ಕಾರಣಕ್ಕೂ ಬೇಸರದಿಂದ ಇದೆಯಾ ಕಂಡ. ಹೌದು. ಆದರೆ ಒಂದು ಮಾತು, ಏನು ತಂದೆ? ಈ ಕ್ಷಣ ನನ್ನ ಬಳಿಗೆ ಬಂದು ನನ್ನ ತಂಗಿಯಲ್ಲಿ ಏರಬೇಕೆಂಬ ಮಾತನ್ನು ಹೇಳಿದಾಗ ಅದನ್ನು ಕೂಡ ನೆರವೇರಿಸಿಕೊಟ್ಟಿದ್ದೆ. ಇನ್ನೊಂದು ಆಸೆ ಇದೆ ತಾನೆ? ಇಲ್ಲ ಕಂದ, ಮತ್ತೆ ನಿನ್ನ ಬಾಯಿನಂತಹ ಮಾತು ಬರಬಾರದು. ಯಾಕೆ? ಸಣ್ಣವನೇನು, ಹೌದು. ಯಾಕೆ ಲೋಕ ಎಲ್ಲಾದರೂ ತಪ್ಪು ಕೆಲಸ ಮಾಡುವುದೇನು ಸಹಜ. ಅಷ್ಟರ ಮಾತ್ರವಲ್ಲದೆ ಇಷ್ಟರವಾಗಿ ರಾಜ್ಯದ ಪಟ್ಟಾಭಿಷೇಕವನ್ನು ನಿನ್ನ ತಂದೆಯವರು ಆಳುತ್ತಿದ್ದವರು. ಇನ್ನು ಮುಂದಕ್ಕೆ 26 ವರ್ಷಗಳ ಕಾಲ ಆ ರಾಜ್ಯವನ್ನು ನೀನು ಆಳುವುದಕ್ಕಿದೆ ಕಂದ. 26,000 ವರ್ಷಗಳ ಕಾಲ ಆಡಬೇಕು. ಸತ್ಯ. ಅಷ್ಟು ಮಾತ್ರವಲ್ಲದೆ ಇನ್ನು ಈ ಕಾಡಿನ ಮಧ್ಯೆ ನಿಲ್ಲುವುದು ಸರಿಯಲ್ಲ ಕಂದ. ನೇರವಾಗಿ ಅರಮನೆಯನ್ನು ಸೇರಿಕೊಳ್ಳಬೇಕು. ಚಿಕ್ಕಮ್ಮನ ಜೊತೆಯಲ್ಲಿ, ತನ್ನ ತಾಯಿಯವರ ಜೊತೆಯಲ್ಲಿ ಸಂತೋಷದ ಮಾತನಾಡಿ ಅವರ ಜೊತೆಯಲ್ಲಿ ಸಂತೋಷದಿಂದ ಜೀವನ ಇಲ್ಲ ತಂದೆ, ಇಲ್ಲ ಇಲ್ಲ. ಜನಪರೇಖದವು ಬಲಾದೆಂದು ನಿಜವದಂತನ ಬಿಟ್ಟು ತಕ್ಷಣದೊಳು ಇಂದು ಜಗರೂಪ ಇಲ್ಲ ತಂದೆ, ಯಾವ ಪಟ್ಟವೂ ನನಗೆ ಬೇಕಾಗಿಲ್ಲ, ಯಾವ ಸಂಬಂಧವೂ ನನಗೆ ಬೇಕಾಗಿಲ್ಲ, ಯಾವ ಜೀವನವೂ ನನಗೆ ಬೇಡ, ಯಾವ ಅಧಿಕಾರವೂ ನನಗೆ ಬೇಡ ತಂದೆ, ಬೇಡ. ಮತ್ತೇನು ಕಂದ? ನಾ ಹೇಳಿದ ಹಾಗೆ ನಿನ್ನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗುವಷ್ಟು ಸಾಕು ನನಗೆ. ಈ ಜನ್ಮವೇ ಬೇಡ ತಂದೆ, ಮುಕ್ತಿ ಕೊಡು, ಮುಕ್ತಿ ಕೊಡು. ಕಂದ, ಎದ್ದೇಳು. ನಾನು ಆಡಿದ ಮಾತನ್ನು ಕೇಳಲೇಬೇಕು. ಯಾವುದೇ ಕಾರಣಕ್ಕೂ ತಂದೆ ತಾಯಿಯವರು ಅರಿಕ್ಷಣ ಅಗಲಿರಬಾರದು. ಮತ್ತೆ ಅವರ ಜೊತೆಯಲ್ಲಿ ಜೀವನವನ್ನು ನಡೆಸಿಕೊಳ್ಳಬೇಕು. ಇನ್ನು ಮುಂದೆ ರಾಜ್ಯದ ಪಟ್ಟಾಭಿಷೇಕನ ಏರುವಂತಹ ಮಗನಿಗೆ. ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ಯಾವುದೇ ಕಾರಣಕ್ಕೂ ನಿನ್ನ ಪಾಲಿಗೆ ಕಷ್ಟ ಬಂದಿದೆ ಎಂದಾದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳು ಕಂದ. ನಿನ್ನ ಭಕ್ತಿ ಮೆಚ್ಚಿ ನಿನಗೆ ಬೇಕು ಬೇಕಂತ ವರಗಳನ್ನು ನಾನು ಅನುಭವಿಸುತ್ತೇನೆ. ಹೋಗಿ ಮಾತಂದ ಶುಭವಾಗಿ ನಿನಗೆ ಶುಭವಾಗಿ. ಚಿಕ್ಕಪ್ಪ ಹೊಡೆದರೆ ಇಲ್ಲ ಕಂದ, ಕುಡಿದರಿಂದ ಆದರೆ ಒಂದೆರಡು ನೀತಿ ಮಾತನ್ನು ಹೇಳು. ನೀನು ಆಡಿದ ಮಾತನ್ನು ಇನ್ನು ಮುಂದಕ್ಕೆ ಅವರು ಕೇಳುತ್ತಾರೆ. ಇಷ್ಟವೇ ನೀನು ತಪ್ಪಿನ ಕೆಲಸ ಮಾಡಿದಕ್ಕಾಗಿ ಬೇಕಾದ ಶಿಕ್ಷೆಯನ್ನು ಕೊಟ್ಟಿರಬಹುದು. ಇನ್ನು ಮುಂದಕ್ಕೆ ನನಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡುವುದಿಲ್ಲ. ಒಳ್ಳೆಯ ರೀತಿಯಲ್ಲಿ ನನಗೆ ನೋಡುತ್ತಿರುವ ಕಂಡ. ಹಾಗಾಗಿ ಆಶೀರ್ವಾದ ಮಾಡುತ್ತಿದ್ದೇನೆ. ಆದಷ್ಟು ಹೋಗಬಾಗಿ ಎಲ್ಲವೂ ಕೂಡ ಇಲ್ಲಿ ಬದಲಾಗಿ ಹೋಗಿದೆ. ಪ್ರೀತಿಯಿಂದ ನನ್ನನ್ನು ಚಿಕ್ಕಮ್ಮ ಬರಮಾಡಿಸಿಕೊಂಡರು, ಅಪ್ಪ ಪ್ರೀತಿಯಿಂದ ಆದರಿಸಿ ಸ್ವಾಗತಿಸಿದರು. ಹಾಗಾದ್ರೆ ಹರಿಯಾಜ್ಞೆಯ ಪ್ರಕಾರ ಎಲ್ಲವೂ ನಡೆದಿದೆ ಎನ್ನುವುದು ಸ್ಪಷ್ಟತಾನೆ.
ಈ ಧ್ರುವನ ಜೀವನವು ಪುಣ್ಯವಾಯಿತು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಮುಂದಿನ ಜೀವನ ಎನ್ನುವುದನ್ನು ನಡೆಸಿಕೊಂಡು ಹೋಗುತ್ತೇನೆ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾ ಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ನಾಳಿನ ದಿನ ಕುಳೈ ನಮ್ಮ ಟಿವಿ ವಾಹಿನಿಯ ಹಿಂಭಾಗದಲ್ಲಿ ತ್ರಿಜನ್ಮ ಮೋಕ್ಷ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಒಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಭಾಗವತರಲ್ಲಿ ಕಥಾಭಾಗವನ್ನು ಮುಂದುವರಿಸಲು ಅನುಮತಿಯನ್ನು ಕೇಳುತ್ತಿದ್ದೇನೆ.